नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ 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 नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय लिंगाय नमः ॐ नमः शिवाय ॐ करलभण्डलिंगाय नमः ॐ मुंडगनूरिನ ಮಹಾಲಿಂಗರಾಯ नमो नमः ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತ ಮುಂಡಗನೂರಿಗೆ ಸ್ಥಾಪನೆಗೊಂಡಿರುವಂತ ಶ್ರೀ ಗುರು ಮಹಾಲಿಂಗರಾಯರನ್ನ ಮೊದಲು ಮಾಡಿಕೊಂಡು ಇಲ್ಲಿ ಕೂಡಿರುವಂತ ಎಲ್ಲ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಪುಟಾಣಿ ಮಕ್ಕಳಿಗೂ ಅನಂತ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಈ ಶ್ರವಣ ತಿಂಗಳಲ್ಲಿ ಶ್ರವಣ ಮಾಡ್ತಾ ಬಂದಿರುವಂತ ತಾವುಗಳು ನೀವು ಬಹಳ ಭಯಭಕ್ತಿಯಿಂದ ಕೇಳ್ತಾ ಇದ್ದೀರಿ. ಮಹಾಲಿಂಗರಾಯನ ಪುರಾಣವನ್ನ ಪ್ರಾರಂಭ ಮಾಡುವ ಮುಂಚೆ ಪುರಾಣಿಕರದ ಒಂದು ಪ್ರಾರ್ಥನೆ. ಸದ್ಗುರು ಬೀರಲಿಂಗ ದೇವರು ಮಹಾಲಿಂಗರಾಯರು ಎನ್ನ ಮತಿಗೆ ಬುದ್ಧಿಯ ಕೊಟ್ಟಟ್ಟು ಹೊಳೆದಷ್ಟು ತಿಳಿದಷ್ಟು ನಿಮ್ಮ ಮುಂದೆ ನುಡಿ ನೈವೇದ್ಯವನ್ನ ಮಾಡಲಿದ್ದೇವೆ. ಎನ್ನ ಆತ್ಮೀಯ ಬಂಧುಗಳೇ, ನೀವೆಲ್ಲ ಒಳ್ಳೆ ಸಂಸ್ಕಾರವನ್ನ ಕಲ್ತಿದ್ದೀರಿ. ದೇವಾಲಯಕ್ಕೆ ಬರಬೇಕಾದ್ರೆ ಹನಿ ಮೇಲೆ ಇವತ್ತಿರಬೇಕು, ಇಲ್ಲ ಭಂಡಾರ ಇರಬೇಕು. ಅದು ಮೊದಲಿನಿಂದಲೂ ಮಹಾಲಿಂಗರಾಯನ ದೇವಾಲಯದಲ್ಲಿ ನೀವು ಬಂದು ಮೊದಲು ಇವತ್ತಿ ಭಸ್ಮಾನ ಹಚ್ಕೊಂಡು ಬಂದಿರ್ತೀರಿ, ಕುಂಕುಮ ಹಚ್ಕೊಂಡು ಬಂದಿರ್ತೀರಿ, ಭಂಡಾರ ಅಂತೂ ಹಚ್ಕೋತೀರಿ. ಆ ಸಂಸ್ಕಾರ ನಿಮಗದ, ಅದನ್ನೇನ ಹೇಳುವ ಅವಶ್ಯಕತೆ ಇಲ್ಲ. ಎಲ್ಲ ಆತ್ಮೀಯ ಬಂಧುಗಳೇ, ನಿನ್ನಿನ ದಿವಸ ನೀವು ಸೋಮರಾಯ ತುಕ್ಕಪ್ಪರಾಯರ ಮದುವೆ ಆಗಿರುವಂತ ಕಥಾಭಾಗ ಆಗಿರಬಹುದು. 25 ಹಳ್ಳಿಗಳನ್ನ ಒಂದು ಕಡೆ ಕೂಡಿಸಿ 12 ಹಳ್ಳಿಗಳಿಗೆ ಬಾರಾಮತಿ, 13 ಹಳ್ಳಿಗಳಿಗೆ ತೇರಾಮತಿ ಎಂದು ನಾಮಕರಣ ಮಾಡ್ಯಾರ. ಗುರುಕುಲವನ್ನ ಕಟ್ಟಿ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಶ್ರೀ ಗುರುವಿನ ಉಪದೇಶವನ್ನ ಕೇಳುವಂತವರಾಗ್ಯಾರ. ಕಾಯಕ ಮಾಡಿ ಕೈಲಾಸವನ್ನ ಕಂಡಾರ ಅಂತ ಬಾರಾಮತಿ ಗೌಡರು, ತೇರಾಮತಿಯ ಅರಸರು ರಾಜಕೀಯ ರಂಗದಲ್ಲಿ ಬಹಳ ದೊಡ್ಡ ಚಾಣಾಕ್ಷ ಉಳ್ಳವರು. ಅವರ ಉದರದಿಂದ ಜಗತ್ತ ಕಲ್ಯಾಣ ಮಾಡುವಂತ ಪರಮ ಪೂಜ್ಯ ಶ್ರೀ ಮಹಾಲಿಂಗರಾಯರ ಜಕರಾಯರ ಜನನಾಗ್ಯದ. ಇಂದಿನ ದಿವಸ ನೀವು ಆ ಕಥೆಯನ್ನ ಕೇಳಿದ್ದೀರಿ. ಇವತ್ತಿನ ದಿವಸ ಅವರಿಗೆ ವನವಾಸ ಯಾವ ರೀತಿ ಬರ್ತದ, ಅದಕ್ಕಿಂತ ಮುಂಚೆ ಗೌಳಿಗರಿಗೆ ವನವಾಸ ಎಷ್ಟು ಕಷ್ಟ ಬರ್ತದ ಅನ್ನೋದನ್ನ ಒಂದು ವಚನದ ಮುಖಾಂತರ ಯಾರ್ಯಾರಿಗೆ ಎಷ್ಟೆಷ್ಟು ವನವಾಸ ಬಂದದ, ಎಷ್ಟು ಕಷ್ಟ ಬಂದದ ಅನ್ನೋದನ್ನ ಒಂದು ವಚನದಿಂದ
ನೋಡ್ಕೊಂಡು ಬರೋಣ. ಒಬ್ರು ಹಾಲ್ಯಮತ ವರಕವಿ ವಚನ, ಅದು ಕೇಳಿ, ಬಹಳ ಸುಂದರವಾಗಿರುವಂತ ವಚನ. ಹೇಳ್ತಾರೆ, ಕುರಿಯಿಂದ ಬಂತು ತ್ರಿಮೂರ್ತಿ ಶಕ್ತಿ ನಂದಿಗೆ ವನವಾಸ, ರಾಹು ಕೇತುಗಳಿಗಿಂದ ಬಂತು ಸೂರ್ಯ ಚಂದ್ರರಿಗೆ ವನವಾಸ, ಮಣಿಮಲ್ಲರಿಂದ ಬಂತು ಋಷಿ ಪತ್ನಿಯರಿಗೆ ವನವಾಸ, ಕಿಲಾಸೂರನಿಂದ ಬಂತು ಸಾಧು ಸಂತರಿಗೆ ವನವಾಸ, ಸ್ವರ್ಗದಿಂದ ಬಂತು ಅವಳಿ ಜವಳಿ ಕಂದಮ್ಮಗಳಿಗೆ ವನವಾಸ, ಬರಗಾಲದಿಂದ ಬಂತು ಗೌಳಿಗೆರ ಭಾರಮತಿ ಗೌಡರಿಗೆ ವನವಾಸ, ಜಮದಗ್ನಿ ಶಾಪದಿಂದ ಬಂತು ಎಲ್ಲಮ್ಮನಿಗೆ ವನವಾಸ, ಗೌತಮರ ಶಾಪದಿಂದ ಬಂತು ಅಹಿಲಾದೇವಿಗೆ ವನವಾಸ, ಕೈಕೆಯಿಂದ ಬಂತು ಶ್ರೀರಾಮನಿಗೆ ವನವಾಸ, ರಾವಣನಿಂದ ಬಂತು ಸೀತಾಮಾತೆಗೆ ವನವಾಸ, ವಾಲಿಯಿಂದ ಬಂತು ಸುಗ್ರೀವನಿಗೆ ವನವಾಸ, ಕೌರವರಿಂದ ಬಂತು ಪಾಂಡವರಿಗೆ ವನವಾಸ, ಯಮನಿಂದ ಬಂತು ಸಾವಿತ್ರಿಗೆ ವನವಾಸ, ಬಿಜ್ಜಳಿಂದ ಬಂತು ಬಸವಣ್ಣನಿಗೆ ವನವಾಸ, ಕಂಸನಿಂದ ಬಂತು ಅಕ್ಕ ಮಾದೇವಿಗೆ ವನವಾಸ, ಶನಿದೇವನಿಂದ ಬಂತು ಮಾರುತಿನ ಬಿಟ್ಟು ಎಲ್ಲರಿಗೆ ವನವಾಸ, ಸೋದರ ಮಾವನಿಂದ ಬಂತು ನಮ್ಮ ನಿರ್ವೈಲ ಬೀರಲಿಂಗ ದೇವನಿಗೆ ವನವಾಸ. ಏನು ಆತ್ಮೀಯ ಬಂಧುಗಳೇ, ಇಲ್ಲಿ ಒಂದು 5 ನಿಮಿಷ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ನೀವು ಕೇಳಿದ್ದೀರಿ, ಕುರಿಯಿಂದ ಈ ಯಾರ್ಯಾರಿಗೆ ವನವಾಸ ಬತ್ತು ಅನ್ನೋದನ್ನು ನೀವು ಕೇಳಿದ್ದೀರಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ, ಷಣ್ಮುಖ, ಗಣಪತಿ, ಇಂದ್ರ, ಎಷ್ಟು ದೇವತೆಗಳಿದ್ರಲ್ಲ, ಎಲ್ಲರೂ ಪಾಳೆ ಪ್ರಕಾರ ಕುರಿ ಕಾದ್ರು ಅವರಿಗೆ ದೊಡ್ಡ ವನವಾಸ ಬಂತು. ಕುರಿ ಕಾಯೋದಂದ್ರ ದೊಡ್ಡ ವನವಾಸ. ಹೇಳಿ, ಆ ವನವಾಸ ನಿರ್ಮೂಲನ ಆಗಿರೋದು ನಮ್ಮ ಮುಂಡಗನೂರ ಮಹಾಲಿಂಗರಾಯ ಪದಮಗೊಂಡಿದ್ದ. ಎಲ್ಲರೂ ವನವಾಸವನ್ನ ಬಿಡಿಸಿದ್ದ. ಅವನಿಗೊಂದು ಜೋರಾದ ಚಪ್ಪಾಳೆ. ಇನ್ನ ಸೂರ್ಯ ಚಂದ್ರರಿಗೆ ವನವಾಸ ಬರ್ತದ. ನಿಮ್ಗೆ ಗೊತ್ತಲ್ಲ, ರಾಹು ಕೇತು ಹಿಡ್ಕೊತಾರ ನೋಡ್ರಿ ವರ್ಷದಾಗ ಒಂದೊಂದ್ಸಲ. ಚಂದ್ರ ಗ್ರಹಣ ಇದ್ದಾಗ, ಸೂರ್ಯ ಗ್ರಹಣ ಇದ್ದಾಗ ನೋಡ್ರಿ, ಅಂತವರಿಗೆ ಬಿಟ್ಟಿಲ್ಲ. ಜಗತ್ತಿಗೆ ಬೆಳಕವನ್ನ ಕೊಡ್ತಕ್ಕಂತ ಸೂರ್ಯದೇವ ಚಂದ್ರದೇವನಿಗೂ ಕೂಡ ವನವಾಸದ. ಈಗಲೂ ವನವಾಸದ. ಬಹಳ ದೊಡ್ಡ ವನವಾಸವನ್ನ ಪಟ್ಟ, ಈಗೂ ಪಡ್ತಾ ಇದ್ದಾರೆ ಸೂರ್ಯ ಚಂದ್ರರು. ಏನ್ ಮುಂದೆ ಹೇಳ್ತಾರೆ ನೋಡ್ರಿ, ಮಣಿಮಲ್ಲರಿಂದ ಬಂತು ಋಷಿ ಪತ್ನಿಯರಿಗೆ ವನವಾಸ. ಅಂದ್ರೆ ಋಷಿ ಪತ್ನಿಯರನ್ನ ಜುಟ್ಟ ಹಿಡಿದು ಎಳೆದಾಡಿದ. ಆ ಋಷಿಗಳನ್ನ ಒಂದು ಕಡೆ, ಇವ್ರನ್ನ ಒಂದು ಕಡೆ, ಕಾಡಿನಲ್ಲಿ ವನವಾಸ ಬಹಳಷ್ಟು ದುಃಖ ಪಟ್ಟರು. ಅವ್ರಿಗೆ ಬಹಳ ದೊಡ್ಡ ವನವಾಸ ಬಂದದ. ಮಣಿಮಲ್ಲರನ್ನ ನಮ್ಮ ಮೈಲಾರಲಿಂಗ ಅವರನ್ನ ಹೊಡೆದಕ್ಕಾಗಿ ಆ ವನವಾಸ ನಿವೃತ್ತಿ ಆಗ್ತದೆ. ಹಿಂಗೂ ವನವಾಸ ಬಂದವ. ಏನ್ ಮುಂದ ಕಿಲಾಸೂರಿನಿಂದ ವನವಾಸ ಬಂದದ್ದು, ಮತ್ತೆ ಸ್ವರ್ಗದಿಂದ ಅವಳಿ ಜವಳಿ ಕಂದಮ್ಮಗಳಿಗೆ ವನವಾಸ ಬಂದದ್ದು ನೀವು ಕೇಳಿದ್ದೀರಿ. ಏನ್ ಕೇಳಿದ್ದೀರಿ? ಅಕ್ಕವ ಮಾಯವ ಹುಟ್ಟಿದ ಕೂಡಲೇ ಸ್ವರ್ಗದಲ್ಲಿ ಇಟ್ಕೊಳ್ಳಿಲ್ಲ. ಅವರನ್ನ ಕೃಷ್ಣಾ ನದಿಯಾಗ ಬಿಟ್ಟು ಹೋಗ್ತಾರ. ದೊಡ್ಡ ವನವಾಸ, ದೊಡ್ಡ ವನವಾಸ. ಆ ವನವಾಸದ ಜೀವನದ ಕಥಾಭಾಗನ ನೀವು ಹಿಂದೆ ಕೇಳ್ಕೊಂಡು ಬಂದಿದ್ದೀರಿ. ಏನು ಕಿಲಾಸೂರು ದೈತನ ಹೊಡೆದು ಸಾಧು ಸಂತರಿಗೆ ಶಾಂತಿ ಸಮಾಧಾನವನ್ನ ಕರುಣಿಸಿರುವಂತ ಮಾಯಮ್ಮ. ಸಾಧು ಸಂತರಿಗೆ ವನವಾಸ ಬಂದಿತ್ತು, ದುಃಖ ಬಂದಿತ್ತು. ಆ ದುಃಖವನ್ನ ಹೋಗಲಾಡಿಸಿದ್ರು ಮಾಯಮ್ಮ. ಈ ಕಥಾಭಾಗನೂ ಕೂಡ ಕೇಳ್ಕೊಂಡು ಬಂದಿದ್ದೀರಿ. ಬರಗಾಲದಿಂದ ಬಂತು ಗೌಳಿಗರಿಗೆ ಮತ್ತು ಬಾರಾಮತಿ ಗೌಡರಿಗೆ ವನವಾಸ ಬರ್ತದ. ಅದು ಮುಂದೆ ಬರ್ತದೆ ಹೇಳೋದು. ಆಮೇಲೆ ಜಮದಗ್ನಿ ಶಾಪದಿಂದ ಈ ಎಲ್ಲಮ್ಮನಿಗೆ ವನವಾಸ ಬಂದದ್ದು ಕತಿ, ಆ ಶಾಪ ಕೊಟ್ಟಿದ್ದಲ್ಲ, ಅದನ್ನ ನೀವು ನಿನ್ನಿನ ದಿನ ಕೇಳಿದ್ದೀರಿ. ಅದೇ ರೀತಿ ಗೌತಮರ ಶಾಪದಿಂದ
ಅಹಿಲ್ಲಾದೇವಿಗೆ ಕಲ್ಲಾಗಿ ಬಿದ್ದಾಳ. ಶ್ರೀರಾಮಚಂದ್ರ ಬರೋ ತನಕ ವನವಾಸ ಐತಿ. ಅಹಿಲ್ಲಾದೇವಿ ಕಲ್ಲಾಗಿ ಬಿದ್ದಾಳ. ಶ್ರೀರಾಮಚಂದ್ರ ಬಂದ ಪಾದ ಇಟ್ಟಾಗ ವನವಾಸ ಮುಗಿತದ. ಇನ್ನ ಕೈಕೇಯಿಂದ ಬಂತು ಶ್ರೀರಾಮನಿಗೆ ವನವಾಸ. ಯಾಕಂದ್ರೆ 14 ವರ್ಷ ವನವಾಸವನ್ನ ಪಟ್ಟಾನ. ಅದು ವನವಾಸ ಅಲ್ಲ ಅವನ ಜೀವನದಲ್ಲಿ, ಆದರೂ ಕೂಡ ವನವಾಸ. ಪಟ್ಟಾಭಿಷೇಕವನ್ನ ತಂದಿ ನೋಡ್ಬೇಕಂತಿದ್ದ. ಸ್ವಾರ್ಥದಿಂದ ತನ್ನ ಮಗನಿಗೆ ಆಗಲಿ ಎಂದು ಕೈಕೆ ವನವಾಸ ಕಳಿಸ್ತಾಳ. ಒಬ್ಬನ ಹೋಗಂಗಿಲ್ಲ, ತಮ್ಮ ಹೋಗ್ತಾನ. ಮತ್ತ ಸೀತಾ ಮಾತೆಯನ್ನು ಕೂಡ ವನವಾಸಕ್ಕೆ ಹೋಗ್ತಾರೆ. ಬಹಳ ದುಃಖವನ್ನ ಅನುಭವಿಸ್ತಾರ. ಮುಂದೆ ರಾವಣನಿಂದ ಬಂತು ಸೀತಾ ಮಾತೆಗೆ ವನವಾಸ. ಅವನೊಬ್ಬ ಸಾಧು ವೇಷದಲ್ಲಿ ಬಂದ ಕಪಟದಿಂದ ಒಂದು ಗೆರೆ ಕೊಡದಿದ್ರು, ಆ ಜಿಂಕಿಯಾಗಿ ಓಡ್ತಾನ. ಅವನು ಸೋದರ ಮಾವ ಅದನ್ನ ಬಂಗಾರ ಜಿಂಕಿ ಹಿರಿಯಾಕ ಹೋದಾಗ ಇವು ಕಪಟದಿಂದ ಬಂದ ಸೀತಾ ಮಾತೆಯನ್ನು ತಗೊಂಡು ಲಂಕಾಪಟ್ಟಣದಲ್ಲಿ ಓದಿ ಇಟ್ಕೊಂಡು ಕೂತಿರ್ತಾನ. ಅವಾಗ ಸೀತಾ ಮಾತೆಗೆ ವನವಾಸ ಬರ್ತದ. ಮುಂದ ಸೀತಾ ಮಾತೆಯ ದುಃಖವನ್ನ, ಶ್ರೀರಾಮನ ದುಃಖವನ್ನ ಹೋಗಲಾಡಿಸಲಾಕ ಹನುಮಂತ 100 ಯೋಜನೆ ಹಾರಿ ಅಲ್ಲಿ ಸುದ್ದಿ ತಿಳ್ಕೊಂಡು ಲಂಕಾಪಟ್ಟಣ ಸುಟ್ಟು ಬೂದಿ ಮಾಡಿ ಬರ್ತಾನ. ಅದ್ರ ಗೊತ್ತ ತಿಳ್ಕೊಂಡು ಅವಾಗ ಅವರು ಸೇತು ಕಟ್ತಾರ. ಹೋಗಿ ಸೀತಾ ಮಾತೆಯನ್ನು ಕರ್ಕೊಂಡು ಬರ್ತಾರ. ಆ ವನವಾಸ ಕಥೆನೂ ಮುಗೀತದ. ಇಲ್ಲಿ ಮುಂದೆ ವಾಲಿಯಿಂದ ಬಂತು ಸುಗ್ರೀವನಿಗೆ ವನವಾಸ. ವಾಲಿಯ ತಮ್ಮ ಸುಗ್ರೀವ ಅವನ ಹೆಂಡತಿಯನ್ನ, ಅವನ ರಾಜಿಯನ್ನ ಕಸಿದುಕೊಂಡು ಇರ್ತಾನು. ವಾಲಿಗೆ ವನವಾಸ ಬಂದಿರ್ತಾವ. ಅವ ಯಾರ ಸಂಘ ಮಾಡ್ತಾನು ಅಂದ್ರೆ ಶ್ರೀರಾಮಚಂದ್ರನ ಸಂಘ ಮಾಡಿ ಶ್ರೀರಾಮನಿಂದ ವಾಲಿಯನ್ನ ವಧ ಮಾಡಿಸ್ತಾನ. ಅವಾಗ ಅವನ ಬಂಧನ, ಅವನ ವನವಾಸ ಮುಕ್ತವಾಗ್ತಾನ. ಏನ್ ಕೌರವರಿಂದ ಬಂತು ಪಾಂಡವರಿಗೆ ವನವಾಸ. ಕೇಳಿರಿ, ಗೊತ್ತಾಯ್ತು. ಕೌರವರು ಎಷ್ಟು ಕಾಡಿದ್ರು ಅವ್ರನ್ನ 14 ಅಲ್ಲ ಎಷ್ಟು ವರ್ಷ ವನವಾಸ ರೀ? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈಗ 13 ವರ್ಷ ಅವರು ವನವಾಸವನ್ನ ಪಟ್ಟಾರ. ನಂತರ ಅವರು ವನವಾಸ ಮುಗಿಯಂಗಿಲ್ಲ, ಜಗಳ ಮುಗಿಯಂಗಿಲ್ಲ, ಬಹಳ ಕಷ್ಟ ಇರ್ತೈತಿ. ಕೊನೆವರೆಗೆ ಹೋರಾಡಿ ಲಾಸ್ಟದಲ್ಲಿ ಅವ್ರ ವನವಾಸ ಮುಗಿದು ಹೋಗ್ತದೆ. ಏನು ಆತ್ಮೀಯ ಬಂಧುಗಳೇ, ಮುಂದೆ ಯಮನಿಂದ ಬಂತು ಸಾವಿತ್ರಿಗೆ ವನವಾಸ. ನಿಮ್ಗೆ ಬರ್ತದ ಕತೆ. ಸಾವಿತ್ರಿಗೆ ಯಾಕೆ ವನವಾಸ ಬಂತು ಅಂದ್ರೆ ಸತ್ಯವಾನನ ಆಯುಷ್ಯ ಕಡಿಮೆ ಇದ್ರೂ ಕೂಡ, ಅವು ಸಾಯ್ತಾನ ಅನ್ನೋದು ಗೊತ್ತಿದ್ರೂ ಕೂಡ ಸಾವಿತ್ರಿ ಸತ್ಯವಾನನ ಮದುವೆ ಆಗಿರ್ತಾವ. ಮುಂದೆ ಸತ್ಯವಾನ ಲಿಂಗೈಕ್ಯ ಆದಾಗ ಯಮನ ಬೆನ್ನ ಹತ್ತಿ ಕಾಡಿ ಬೇಡಿ ವನವಾಸ ಪಟ್ಟ ತನ್ನ ಪಾದಗಂಡನ ಪ್ರಾಣವನ್ನ ಮರಳಿ ಪಡಿತ. ಅವಾಗ ವನವಾಸ ಮುಗಿದು ಹೋಗ್ತದ. ಮತ್ತೆ ಅವ್ರ ತಾಯಿ ಅತ್ತಿ ಮಾವನಿಗೆ ವರ ಕೇಳ್ತಾಳ, ತನಗೆ ವರ ಕೇಳ್ಕೊತಾಳ. ಎಷ್ಟೋ ಮಕ್ಕಳಾಗ್ಲಿ ಮತ್ತ ತನ್ನ ತವ್ರ ಮನೆ ಕಡೆ ಮಕ್ಕಳಾಗ್ಲಿ ಅಂತ ವರ ಕೇಳ್ಕೊತಾಳು. ಆ ವನವಾಸ ಬಂಜತನ ಆ ಸಾವಿತ್ರಿಯಿಂದ ಬಿಟ್ಟು ಹೋಗ್ತಾಳ. ಏನ್ ಆತ್ಮೀಯ ಬಂಧುಗಳು, ಮುಂದೆ ಹೇಳ್ತಾರ ನೋಡ್ರಿ. ಬಿಜ್ಜಳನಿಂದ ಬಂತು ಬಸವಣ್ಣನಿಗೆ ವನವಾಸ. ಕೇಳಿ, ನಿಮ್ಗೆ ಗೊತ್ತಾಯ್ತು. ಕೊಂಡಿ ಮನ್ಸಣ್ಣ ಅಂತ ಅವ್ರು ಇರ್ತಾರ ನೋಡ್ರಿ, ಚಾಡಿಕವ್ ಬಹಳ ದೊಡ್ಡ ಚಾಡಿ ಇರ್ತಿದ್ರ ಅವ್ರು. ಬಸವಣ್ಣ 1,96,000 ಅಮರಗಣಗಳಿಗೆ ದಿನಾಲು ಪ್ರಸಾದವನ್ನ ಕೊಡ್ತಾ ಇದ್ದಾನೆ. ಖಜಾನೆ ಎಲ್ಲ ಖಾಲಿ ಆಗ್ತೈತಿ. ಈ ಬಸವಣ್ಣನ ಇಲ್ಲಿಂದ ಓಡಿಸ್ರಿ ಅಂತ. ಅವಾಗ ಬಸವಣ್ಣನಿಗೆ ಕೂಡ ಚಾಡಿ ಮಾತು ಕೇಳಿ ಬೀಜ ಹೊರಗೆ ಹಾಕ್ತಾನ. ಅವಾಗ ಒಂದ್ ಸ್ವಲ್ಪ ವನವಾಸ ಬರ್ತದ. ಹಿಂಗೂ ಬಸವಣ್ಣ ವನವಾಸ ಪಟ್ಟಾನ. ಆದ್ರೆ ಮುಂದೆ ಬಹಳ ಸುಖ ಪಟ್ಟಾನ. ಏನ್ ಆಮೇಲೆ ಕಂಸನಿಂದ ಬಂತು ಅಕ್ಕ ಮಹಾದೇವಿಗೆ ವನವಾಸ. ಕಂಸ ಮಹಾರಾಜ ಅಕ್ಕ ಮದುವೆ ಆಗಲಿಲ್ಲ ಅಂದ್ರೂ ಇಷ್ಟಪಟ್ಟ ನಾ ಮದುವೆ ಆಗ್ತೀನಿ ಅಂತ ಹೇಳಿ ಅವ್ರ ತಾಯಿ ತಂದಿರನ್ನ ಗೋಳಿಕೊಂಡು ಅಕ್ಕನ ಮದುವೆ ಆಗ್ತಾ ನನ್ನೊಂದು ಕಂಡೀಷನ್ ಅದ ಅಂತ ಹೇಳ್ತಾರೆ. ಮದುವೆ ಆದ ಮೇಲೆ ನಾನು 3 ಗಂಟೆ ತಪಶ್ಚರ್ಯ ಮಾಡ್ತೀನಿ.
ಅವಾಗ ನೀ ಕೆಣಕಬಾರ್ದು. ಅವಾಗ ನೀ ಕೆಣಕಬಾರ್ದು. ಮತ್ತು ಯಾರಾದರೂ ನನ್ನ ಶರಣರು ಶರಣೀಯರು ನನ್ನ ಭೇಟಿಗೆ ಬಂದ್ರೆ ನಾ ಇಲ್ಲ ಅಂತ ಹೇಳಬಾರ್ದು. ಇಲ್ಲ ಅಂತ ಹೇಳಬಾರ್ದು. ಇದನ್ನೆಲ್ಲ ನೀನು ಗಟ್ಟಿಯಾಗಿ ಮತ್ತೆ ನಾ ಪೂಜೆ ಕೊಟ್ಟಾಗ ಬಂದು ನೀ ನನ್ನ ಕೆಣಕಬಾರ್ದು, ಮಾತಾಡಿಸಬಾರ್ದು. ಇವು 3 ಕಂಡೀಷನ್. ಈ 3 ಕಂಡೀಷನ್ಗೆ ನೀವು ಒಪ್ಪಿಕೊಂಡ್ರೆ ನಿನ್ನ ಮದುವೆ ಆಗ್ತೀನಿ. ಅವ್ ಹುಚ್ಚಿಡ್ದಿತ್ತು ಅವನು ಮದುವೆ ಆಗ್ಬೇಕಂತ. ಅವಾಗ ಅಕ್ಕನವರು ಒಪ್ಪಿಕೊಂಡ್ರೆ ಏನೋ ಮದುವೆ ಆಗ್ತಾರೋ. ಈ 3 ಇದರಲ್ಲಿ ವಿಫಲರಾಗ್ತಾರ. ಅಕ್ಕ ಮಹಾದೇವಿಗೆ ಬಹಳ ದೊಡ್ಡ ವನವಾಸ ಬರ್ತದ. ಹೇಳ್ರಿ, ವನವಾಸ ಬರ್ತದ. ಕೌಶಿಕ ರಾಜನ ಅರಮನೆಯಿಂದ ದಿಗಂಬರಾಗಿ ಬಿಟ್ಟ ಅಕ್ಕ ಕಲ್ಯಾಣದತ್ತ ಬರ್ತಾಳ. ಅಲ್ಲಂ ಪ್ರಭುದೇವರ ಶೂನ್ಯ ಶಿವಸ್ಥಾನದ ಪೀಠದ ಮೇಲೆ ಕೂತಿರ್ತಾರ. ಅವರೆಲ್ಲ ನೋಡಿ ಮೂಗು ಮುಚ್ಕೊಳ್ಳೋದು, ಕಣ್ಣು ಮುಚ್ಕೊಳ್ಳೋದು, ಇದೊಂಥರ ಅಸಹ್ಯ ಅಂತ ಅಸಹ್ಯ ಪಡ್ತಾರ. ಅಲ್ಲಂ ಪ್ರಭುದೇವರು ಹೇಳ್ತಾರ ಅವ್ರು ಅಸಹ್ಯ ಪಟ್ಟುಕೊಂಡಾಗ ಶ್ರೀ ಮಲ್ಲಿಕಾರ್ಜುನನ್ನ ಜ್ಞಾನ ಮಾಡತಕ್ಕಂತ ಅಕ್ಕ ಮಹಾದೇವಿ ಕೌಶಿಕನಿಗೂ ಹೇಳಿರ್ತಾಳ. ಅಲ್ಲಂ ಪ್ರಭು ದೇವರಿಗೆ ಒಂದು ಮಾತು ಹೇಳ್ತಾಳ. ಕೌಶಿಕನಿಗೆ ಹೇಳಿದ್ರು, ಹಮೇದದ ಹಡಿಕೆ, ಮೂತ್ರದ ಕುಡಿಕೆ, ಎಲವಿನ ತಡಿಕೆ, ಸುಡಲಿನ ದೇಹವ ಒಡಲಿಡಿದು ಕೆಡದಿರು, ಚೆನ್ನ ಮಲ್ಲಿಕಾರ್ಜುನನ್ನರಿಯೇ ಮರುಳೆ. ಈ ದೇಹದಲ್ಲಿ ಏನದ? ರಕ್ತ, ಮಾಂಸ, ಎಲುವಿನ ಹಂಗರದ. ಇಂಥ ದುರ್ಗಂಧಮಯವಾಗಿರುವಂತ ದೇಹವನ್ನು ವಹಿಸಿ ನನ್ನ ಇಷ್ಟಪಟ್ಟಿದೆಯಲ್ಲ, ಏನು ಕಂಡ ಇಷ್ಟಪಟ್ಟಿದೆ ಅಂತ ಅಕ್ಕ ಮಹಾದೇವಿ ಕೌಶನಿಗೆ ಹೇಳಿರ್ತಾರ. ಕಲ್ಯಾಣದಾಗ ಅಲ್ಲಂ ಪ್ರಭು ದೇವರಿಗೆ ಅವ್ರು ನೋಡುವಾಗ ಜಡಿಗಳೆಲ್ಲ ಮೈ ತುಂಬ ಜಡಿ ಹೊಡೆದಿರ್ತಾವ. ಇದೆಷ್ಟೇ ಯಾಕೆ ಮರ್ಯಾದೆಗೆ ಹಾಕಿದೆ ಅಂತ ಅಲ್ಲಂ ಪ್ರಭು ದೇವರಿಗೆ ಕೇಳಿದಾಗ ಆ ಜಡಿಯನ್ನು ಕೂಡ ಜಾಸ್ವಂತವಳಾಗ್ತಾವ. ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾವ. ಅವಾಗ ಪ್ರಭು ದೇವರು ಬಸವಣ್ಣನವರು ಅಕ್ಕ ಮಹಾದೇವಿಗೆ ಬಹಳ ದೊಡ್ಡ ಮರ್ಯಾದೆ ಕೊಟ್ಟು ಶರಣೀಯರಲ್ಲಿ ಪ್ರಥಮ ಮಹಿಳೆಯಾಗಿ ಬಂದಿರತಕ್ಕಂತ ಅಕ್ಕನವರಿಗೆ ಬಹಳ ದೊಡ್ಡ ಗೌರವವನ್ನ ಕೊಡ್ತಾರೆ ಕಲ್ಯಾಣದಲ್ಲಿ. ಈಗ ಅಕ್ಕನವರು ಬಹಳಷ್ಟು ವನವಾಸ ಪಟ್ಟಾರ. ತಿಳಿತಾರೆ. ಮುಂದೆ ಹೇಳ್ತಾರೆ ನೋಡಿ, ಶನಿದೇವನಿಂದ ಬಂತು ಮಾರುತಿನ ಬಿಟ್ಟು ಎಲ್ಲರಿಗೂ ವನವಾಸ ಅಂತಂದ್ರೆ ನವಗ್ರಹಗಳದಾವ. ಹೇಳಿ, ನಮ್ಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹು ಕೇತುವೆ ನಮಃ ಜಪ ಮಾಡ್ತೀವಿ ನೋಡ್ರಿ ನಾವು. ಅದ್ರಾಗ ಇವ್ರಿಬ್ರು ಯಾರ್ರಿ? ಶನಿದೇವ್. ಅವ್ರ ಅಪ್ಪನ ಬಿಟ್ಟಿಲ್ಲ ನಾವು. ಅವ್ರ ಅಪ್ಪನಿಗೆ ಕಾರ್ಯ ನಾವು ರಾಶಿಗೆ ಬಂದ. ನಮಗ 12 ರಾಶಿಗಳಲ್ಲಿ ಕುರಿ ರಾಶಿ ಒಂದು ಮೊದಲದ, ಮೇಷ ರಾಶಿ ಅಂತ ಏನಂತಾರ. ಶನಿ ಪರಮಾತ್ಮ ಈಗಲೂ ಎಲ್ಲರನ್ನು ಕಾಡ್ತಾನ. ಪಂಚಮ ಶನಿ, ಅಷ್ಟಮ ಶನಿ ಹಿಂಗ ಬಂದ ನಮ್ಮ ಜೀವನದಾಗ ಕಾಡ್ತಿರ್ತಾನ. ಹಂಗ ಎಲ್ಲಾರು ಕಾಡಿದ. ಆದ್ರೆ ಶನಿ ಯಾಕೆ ಬಿಟ್ಟ ಅಂದ್ರೆ ಮಾರುತಿನ ಒಬ್ಬನ ಬಿಟ್ಟ. ಯಾಕೆ ಬಿಟ್ಟಾನು ಅಂತ ಕೇಳಿದ್ರೆ ಮಾರುತಿ ಹೇಳ್ತಿದ್ದ, ನಾಳೆ ಬಾ, ನೀ ನನ್ನ ರಾಶಿ ಬರಾಮಿದ್ರ ನಾಳೆಗೆ ಬಾ. ಮತ್ತೆ ಮರುದಿನ ಬರ್ತಿದ್ದ, ಮತ್ತೆ ಹೇಳ್ತಿದ್ದ ನಾಳೆ ಬಾ. ಅಲ್ಲಿ ಬೋರ್ಡ್ ಏನಾಯ್ತು ನೋಡು, ನಾಳೆ ಬಾ. ಹಿಂಗ ನಾಳೆ ಬಾ ಅಂದದಕ್ಕಾಗಿ ಅವ್ನು ಬರುದು ಹೋಗುದು, ಇವನ ಹತ್ರನ ಹೋಗುದು ಬೇಡ ಅಂತ ಅವನ್ನ ಕಾಡೋದು ಬಿಟ್ಟ. ಅವನ ಸ್ನೇಹಕ್ಕೂ ಬರ್ಲಿಲ್ಲ. ಅದಕ್ಕ ನಮ್ಮ ವನವಾಸ, ನಮ್ಮ ದುಃಖ ಇವೆಲ್ಲ ಹೋಗ್ಬೇಕಾಗಿತ್ತು ಅಂತಂದ್ರೆ ನಾವು ಮಾರುತಿ ಆಂಜನೇಯನ ಹತ್ರ ಹೋಗ್ಬೇಕ್ರಿ. ಅವನ ಹತ್ರ ಅಷ್ಟು ತಾಕತ್ ಐತಿ. ಅವನು ಎಂತ ವನವಾಸ ಇದ್ರು ಕಷ್ಟ ಇದ್ರು ಅವ್ ಕಾಲ ಹಾಕಿ ತುಳಿದು ಬಿಡ್ತಾನ. ಬಿಟ್ಟಿಲ್ಲ ಅವ ಯಾರನ್ನು. ಅವ ಬಹಳ ಬುದ್ಧಿವಂತ, ಜಾನ, ಶಕ್ತಿವಂತ. ಅದಕ್ಕೆ ಹೆಣ್ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲರೂ ಕೂಡ ಆಂಜನೇಯ ಹತ್ರ ಹೋಗ್ಬೇಕು. ನಮ್ಮೂನು ಒಂದ್ ಸ್ವಲ್ಪ ವನವಾಸಗಳು ಬಿಟ್ಟು ಹೋಗ್ತಾವ. ಇನ್ನ ನಮ್ಮ ಬೀರಲಿಂಗನಿಗೆ ವನವಾಸ ಬಂದದ ಕಥೆ ನೀವು ಕೇಳಿದ್ದೀರಿ. ಯಾಕಂದ್ರೆ ಹುಟ್ಟಿದ ಕೂಡಲೇ ಅವನ ಹರ್ಯಾಣಕ್ಕೆ ಕಳಿಸ್ತಾನ ಅವನ ಸೋದರ ಮಾವ. ಆ ದುಃಖದ ಸನ್ನಿವೇಶ ನೀವು ಕೇಳಿದ್ದೀರಿ. ಹರ್ಯಾಣದಲ್ಲಿ ಬೆಳೆದು ಬಂದ ಮಾವನ ಗರು ಮುರಿದ ಮತ್ತ
ವನವಾಸವನ್ನು ಎಲ್ಲ ನಿವಾರಣೆ ಮಾಡ್ಯಾನ, ದುಃಖ ನಿವಾರಣೆ ಮಾಡ್ಯಾನ. ಆ ಕಥಾಭಾಗ ನೀವು ಕೇಳ್ಕೊಂಡು ಬಂದಿದ್ದೀರಿ. ಈಗ ನಮ್ಮ ಮಾಲಿಂಗರಾಯರ ಅರ್ಥಾತ್ ಮುಂಡಗನೂರಿನ ಮಾಲಿಂಗರಾಯರ ಪುರಾಣ ಪ್ರವಚನದಲ್ಲಿ ಕಥಾಭಾಗದಲ್ಲಿ ಪ್ರವೇಶವನ್ನ ಎನ್ನಾತ್ಮಿ ಬಂಧುಗಳೇ. ಗೌಳಿಗೆರಿಗೂ ಕೂಡ ವನವಾಸ ಬರ್ತದ. ಮೌಳಿನಾಡಿನ ಗೌಳಿಗೆ ಏನ್ ಮೌಳಿನಾಡಿನ ಗೌಳಿಗೆರು ಅಂತಂದ್ರ ಬಹಳ ದೊಡ್ಡ ಗೌಳಿಗೆರವರು. ಆದ ಹೈನವನ್ನ ಸರ್ವ ಧರ್ಮಕ್ಕೂ ಅರ್ಪಿಸ್ತಕ್ಕಂಥ ಕೆಲಸ ಅವರಾಗಿತ್ತು. ಅದೇನಾಗಿತ್ತು ಅಂತಂದ್ರೆ ಮೌಳಿ ನಾಡಿನಲ್ಲಿ ಮಳಿ ಆಗಲಾರ್ದಕ್ಕ ಅವ್ರ ಎಮ್ಮಿಗಳ ಸಾಕಣೆ ಮಾಡುವುದು ಕಷ್ಟ ಆಯ್ತು. ನೀರಿಲ್ಲ, ಅವರು ಬರಗಾಲ ಬೇಕು. ಅದೊಂದು ದೊಡ್ಡ ವನವಾಸ. ನಾವು ಎಲ್ಲೇ ಮೇವು ಇದ್ದಲ್ಲಿ ನೀರಿದ್ದಲ್ಲಿ ನಮ್ಮ ಎಮ್ಮಿಗಳನ್ನು ಹೊಡ್ಕೊಂಡು ಹೋಗಿ ಜೋಪಾನ ಮಾಡ್ಕೊಂಡು ಬರೋಣ ಅಂತ ವಿಚಾರ ಮಾಡ್ತಾರ. ಅವರಿಗೆ ಬಾರಾಮತಿ ಗೌಡರ ಸುದ್ದಿ ಗೊತ್ತಿತ್ತು. ಆ ಭಾಗಕ್ಕೆ ಹೋದ್ರೆ ನಮಗೇನಾದ್ರೂ ಅನುಕೂಲ ಆಗಬಹುದು ಅಂತ ಆ ಮೌಳಿ ನಾಡಿನ ಗೌಳಿಯರು ಬಾರಾಮತಿಗೆ ಬರ್ತಾರೆ. ಬಾರಾಮತಿಗೆ ಬಂದು ಅಲ್ಲಿ ಕೇಳ್ತಾರ. ಹುಡುಗರು ಆಡ್ತಿರ್ತಾವ, ಕೇಳ್ತಾರ. ಕೇಳಿದ ಕೂಡಲೇ ಇದು ಯಾರ ಅಧೀನದಲ್ಲಿ ಐತಿ? ಬಾರಾಮತಿ ಗೌಡ್ರ ಅಧೀನದಲ್ಲಿ ಐತಿ. ತುಕ್ಕಪ್ಪರಾಯ, ಸೋಮರಾಯ, ಬಂಡೆಗೌಡ 12 ಚೌರ ಭೂಮಿಯಲ್ಲಿ ಒಂದು ಅಂಟ ಹಾಕಿ ಅದರ ಮ್ಯಾಲ ಕುಳಿತುಕೊಂಡು ಗುರುವಿನ ಧ್ಯಾನ ಮಾಡ್ಕೊಂಡು, ದೇವರ ಧ್ಯಾನ ಮಾಡ್ಕೊಂಡು, ಆ ಕಿಲ್ಲಾಗಳನ್ನು ನೋಡ್ಕೊಂಡು ಬಹಳ ಸುಂದರವಾಗಿ ಗೌಡಿಕೆ ಮಾಡ್ಕೊಂಡಿದ್ದ. ಹೋಗಿ ಗೌಳಿಯರನ್ನು ಕೇಳಿದ್ರು. ಯಾರು? ಮೌಳಿ ನಾಡಿನ ಗೌಳಿಗೆ. ಯಪ್ಪ, ನಮ್ಮ ಭಾಗಕ್ಕೆ ಬರಗಾಲ ಬಿದ್ದತಿ, ಅದಕ್ಕೆ ನಮ್ಮ ದನ ಕರಗಳನ್ನ ಹೆಂಡ್ರ ಮಕ್ಕಳನ್ನ ಕಟ್ಕೊಂಡು ಊರು ಬಿಟ್ಟು ಬಂದಿದ್ದೀವಿ ತಂದೆ. ನಮಗೇನಾದ್ರೂ ಒಂದಿಷ್ಟು ಆಶ್ರಯ ಕೊಡ್ರಿ, ನಿಮ್ಮಲ್ಲಿ ಇದ್ದುಕೊಂಡು ಬದುಕಿ ಹೋಗ್ತೀವಿ ಅಂತ ಭಯ ಭಕ್ತಿಯಿಂದ ನಯ ವಿನಯದಿಂದ ತಗ್ಗಿ ಬಗ್ಗಿ ಸೋಮರಾಯನ ಪಾದ ಹಿಡಿದು ಬೇಡ್ಕೊಂಡ್ರಿ. ಸೋಮರಾಯನು ಕೂಡ ಬಹಳ ಕರುಣೆ ಉಳ್ಳವಿದ್ದ. ಹೇಳಿದ್ರು, ನೋಡ್ರಿ, ನಮ್ಮ ಗುರುವಿನ ಕಿಲ್ಲರಕ್ಕ ಇದು 12 ಚೌರ ಭೂಮಿ ಏನೈತಲ್ಲ, ಇದು ಸುತ್ತು ಕಡೆ ಕಾಂಪೌಂಡ್ ಐತಿ. ಇದನ್ನಟ್ಟು ಬಿಟ್ಟ ಹೊರಗಡೆ ಎಷ್ಟೈತಿ ನೋಡು, ನಿಮ್ಗೆ ಎಲ್ಲಿ ಅನುಕೂಲ ಅದ ನೋಡು, ಅಲ್ಲಿ ನೀವು ವಾಸ್ತವ್ಯ ಹೂಡ್ಕೋ. ನಿಮಗೆ ಎಲ್ಲಾ ತರದ ಅನುಕೂಲ ಮಾಡಿಕೊಡ್ತೀನಿ. ನಿಮ್ಗೆ ಯಾರು ಏನೂ ಅನ್ನೋದಂಗ ನೀವು ಬದುಕಿ ಬಾಳಿ ನಗನಗ್ತಾ ನೀವು ಹೋಗುವಂಗ ಮಾಡ್ತೀನಿ ಅಂತ ಸೋಮರಾಯ ಅವರಿಗೆ ಅಭಯ ವಚನ ಕೊಡ್ತಾನೆ. ಅವಾಗ ಗೌಳಿಗೆರು ಆ ಸೋಮರಾಯನ ಮಾತು ಕೇಳಿ ಇವರು ನಮಗೆ ಗುರು ಇದ್ದಂಗ ನಮಗೆ ಮಾರ್ಗದರ್ಶನ ಕೊಡುವಂತವ್ರು ಅಂತ ತಿಳ್ಕೊಂಡು ಗೌಳಿಗೆರು ತಾವು ಹೊರಗಡೆ ಬಂದು ಒಂದು ಮೇಲ್ಮರಡಿ ಅಂತ ಹಟ್ಟಿಯನ್ನ ನಿರ್ಮಾಣ ಮಾಡಿ ತಮಗೆ ಇರ್ಲಾಕ ಒಂದು ಕುಟಿಲುಗಳನ್ನ ನಿರ್ಮಾಣ ಮಾಡಿ ಮತ್ತು ದನ ಕರಗಳನ್ನು ಮೇಯಿಸ್ಕೋತ ಚೆನ್ನಾಗಿ ಹೇಳ್ರಿ ಎಮ್ಮಿಗಳು ಮೇಯಿಸ್ಕೋತ ಬಾರಾಮತಿಗೆ ಹಾಲು ಹೈನದ ವ್ಯಾಪಾರ ಮಾಡಕ್ ಹೊಂಟ್ರಿ. ಹಂಗ ಮಾಡ್ಕೋತ 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 ಬಹಳ ದೊಡ್ಡ ಶ್ರೀಮಂತರಾದ್ರಿ ಅವ್ರು. ಈ ಗುಡಿಸಲುಗಳು ಹಾಕಿದ್ರು ನೋಡ್ರಿ, ಮಣಿನ ಕಟ್ಟ್ರಿ. ದೊಡ್ಡ ಶ್ರೀಮಂತರಾದ್ರು, ಅರಮನೆ ಅಂತ ಮನಿ ಕಟ್ಟಿದ್ರು, ಅದ್ರಾಗ ವಾಸ ಮಾಡಿ ಹಾಲು ಹೈನ ಮಾರೇ ಶ್ರೀಮಂತರಾದ್ರು. ಮುಂದ ಅವ್ರು ಎಷ್ಟು ಶ್ರೀಮಂತರಾಗಿದ್ರು ಅಂತ ಕೇಳಿದ್ರೆ ಹಿಂದೂ ಮುಂದೆ ಗಳಿಸಿರಬಾರ್ದು ಅಷ್ಟು ಶ್ರೀಮಂತರಾಗಿದ್ರು. ಆ ಶ್ರೀಮಂತಿಕೆ ಬಹಳ ಬಂದಿತ್ತು. ಅವರು ಅವರ ಕುಲದೇವತಿನನ್ನ ಮರ್ತಿದ್ರು. ಅವರು ಇಲ್ಲಿ ಶ್ರೀಮಂತರಾಗಿದ್ರು, ಕುಲದೇವತಿನನ್ನು ಮರ್ತಿದ್ರು. ಆ ಕುಲದೇವತಿ ಸುಮ್ಮ ಕೂತಿದ್ರು ಏನೋ, ಆಮೇಲೆ ಕಾಡಾಕ್ ಶುರು ಮಾಡಿದ್ರು. ಹೇಳಿ ಮಾಣಿಕೇಶ್ವರಿ, ಇಸ್ರಿ ಮಾಣಿಕೇಶ್ವರಿ ಹೇಳ್ರಿ, ಇಸ್ರಿ ಮಾಣಿಕೇಶ್ವರಿ ಏನಂತೀರಿ? ಇಸ್ರಿ ಮಲಕವ್ವ ಅಂತಿಲ್ಲ, ಮಾಣಿಕೇಶ್ವರಿ. ಇಸ್ರಿ ಮಾಣಿಕೇಶ್ವರಿ, ಇಸ್ರಿ ಮಲಕವ್ವ ಕಾಡಾಕತ್ತಳು. ಯಾರಿಗೆ? ಗೌಳಿಗೆರಿಗೆ. ಗೌಳಿಗೆರು ಎಂದೂ ಜಗಳಾಡ್ತಿದ್ದಿಲ್ಲ, ಬಡದಾಡ್ತಿದ್ದಿಲ್ಲ. ಸುಖಮಯದಿಂದ ಸಂಸಾರ ಮಾಡಿ ಶ್ರೀಮಂತರಾಗಿ ಎಮ್ಮಿಗಳನ್ನ ಮೇಯಿಸಿ ಶ್ರೀಮಂತರಾಗಿದ್ರು. ಏನು ಹಾಲು ಕೊಡ್ತಿದ್ವಲ್ಲ ಎಮ್ಮಿಗಳು, ಎಲ್ಲ ರಕ್ತ ಹಿಂದಾಕತ್ತು. ಏನು ರಕ್ತ ಹಿಂದಾಕತ್ತು. ಅವಕ್ಕೆ ಉಚ್ಕಿ ಬ್ಯಾನಿ ಬಂತು. ಉಚ್ಕಿ ಬ್ಯಾನಿ ಆಯ್ತ್ರಿ, ಹಾಸ್ಬಿಟ್ರಿ. ಇಸ್ತ್ರಿ ಮಲಕವು ಬಾಳ ಕಾಡಕತ್ತಳು. ಕಾಡಿ 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 ಅರು ಉಂಟಾಗವಲ್ದು. ಇವು ಎಂದೂ ಜಗಳಾಡ್ತಿದ್ದಿಲ್ಲ, ಜಗಳಾಡಕತ್ತು ಮನ್ಯಾಗ. ಬಡದಾಟ ಹಚ್ಚಲ್ರಿ ಹೆಂಗ ಒಂದಕ್ಕೊಂದು ತಾಯಿಂದ ಮೇಳಿಲ್ಲ. ಇದು ಯಾಕೆ ಹಿಂಗ ಆಗಾಕತ್ತು ಅಂತ
ಒಬ್ಬ ಹಿರಿ ನಾಯಕ ಇದ್ದ ಗೌಳಿಗೆರಲ್ಲಿ. ಅವನ ಕನಸಿನ್ಯಾಗ ಬಂದು ಇಸ್ರಿ ಮಲಕವ್ ಹೇಳಿದ್ರು, ಈ ಕಾಡಾಟ ಬ್ಯಾರೆ ಯಾರ್ದು ಅಲ್ಲ, ನನ್ನ ಮರೆತ ಕುಂತಾರ, ನನ್ನ ಮರೆತ ಕುಂತೀರಿ, ನನಗ ವರ್ಷ ನನ್ನ ಜಾತ್ರೆ ಮಾಡ್ತಿದ್ರಿ, ಈಗ ಬಾರಾಮತಿ ಭಾಗಕ್ಕೆ ಹೋಗಿ ನನ್ನ ಜಾತ್ರೆನ ಮಾಡೋದು ಬಿಟ್ಟಿರಿ, ಅದಕ್ಕೆ ನಾ ಕಾಡಾಕತ್ತೀನಿ ಅಂತ ಕನಸಿನ್ಯಾಗ ಬಂದು ಹೇಳಿದಾಗ ಆ ನಾಯಕ ಏನಿತ್ತು ನೋಡು, ಅವ್ರಿಗೆಲ್ಲ ಒಂದು ಕಿವಿ ಮಾತು ಹೇಳ್ತಾನೆ, ಘಾಟ್ ಆಗೈತಿ, ನಮ್ಮ ಎಮ್ಮಿಗಳ ರಗತ್ತು ಹಿಂಡಾಕು ಘಾಟ್ ಆಗೈತಿ, ಅಣ್ಣ ತಮ್ಮರು ಹೆಂಡ್ರು ಮಕ್ಕಳು ಜಗಳಾಡಲಾಕ ಜಗಳ ಹಚ್ಚಿದವಳು ಯಾರಂತಂದ್ರ ನಮ್ಮ ಮನಿ ಕುಲದೇವತಿ ಇಸ್ರಿ ಮಲಕವ್ ಹಚ್ಚಾಳ, ಅವಳು ಜಾತ್ರೆ ಮಾಡೋಣ ಅಂತ ಹೇಳಿ ಆ ದೇವಿಯನ್ನ ನೆನೆಸಿಕೊಂಡು ಗುಣಗಾನ ಮಾಡುತ್ತಾ ದೇವಿಯ ಅಂಗಾರವನ್ನ ಎಮ್ಮಿಗಳಿಗೆ ಕರಗಳಿಗೆ ಹಚ್ಚಿದಾಗ ಅವೆಲ್ಲ ಗುಣಮುಖಿಯಾದವ್ರಿ. ಇನ್ನು ಇಸ್ರಿ ಮಲಕವನ್ನ ಜಾತ್ರೆ ಮಾಡ್ಬೇಕಂತ ಬಾರಾಮತಿಯಲ್ಲಿ ಹೋಗಿ ಸಂತಿ ಮಾಡ್ಕೊಂಡು ಬಂದ್ರಿ. ಕರಿ ಸೀರಿ, ಕರಿ ಜಂಪರ, ಜಾಳಿಗಿ, ದಂಡಿ, ಉತ್ತೊತ್ತಿ, ಉದರ ಅದೇನೇನೋ ಎಲ್ಲ ಉಡೇಕಿ ಸಾಮಾನುಗಳನ್ನ ತೆಗೆದುಕೊಂಡು ಬಂದು ದೇವಿಗೆ ಎಲ್ಲ ಸೊಪ್ಪಿನಿಂದ ಒಂದು ಹಚ್ಚ ಹಸುರಾದ ಒಂದು ಕುಟೀರವನ್ನ ದೇವಿಗಾಗಿ ನಿರ್ಮಾಣ ಮಾಡಿದರು. ಹೇಳಿ ಅಲ್ಲಿ ಸುಣ್ಣ ಕಾಮಣ್ಣವನ್ನು ಬಿಟ್ಟು ಮತ್ತ ಬಾಳಿಕಂಬ ಕಪ್ಪಗಳಿಂದ ಹಂದರವನ್ನ ಹಾಕಿ ತರ ತೋರಣಗಳಿಂದ ಶೃಂಗರಿಸಿ ಮತ್ತ ಅಲ್ಲಿ ಚೌಮುಲಿ ರಂಗವನ್ನ ಹೊಯ್ದು ಅದರ ಮ್ಯಾಲ ಒಂದು ನುಚ್ಚಿನ ಕಂಬವನ್ನಿಟ್ಟು ಅದರ ಮ್ಯಾಲ ಒಂದು ಮಣ್ಣಿನ ಪಣತಿ ಇಟ್ಟು ಆ ಪಣತಿ ಮ್ಯಾಲ ನಂದಾದೀಪ ಹಚ್ಚಿ ದೇವಿ ಜಾತ್ರೆ ಮಾಡಾಕತ್ರು. ದೇವಿಗೆ ಅವರು ಬಲಿ ಕೊಡುತ್ತಿದ್ರು. ದೇವಿಗೆ ಬಲಿ ಕೊಡುತ್ತಿದ್ರು. ಬಲಿ ಯಾರನ್ನ ಕೊಡಬೇಕು? ಏನು ಹುಂಜ ಕೊಡಬೇಕು, ಏನು ಕೋಳಿ ಕೊಡಬೇಕು, ಏನು ಕುರಿ ಕೊಡಬೇಕು, ಏನು ಹೊಂತ ಕೊಡಬೇಕು, ಏನು ಕ್ವಾಣ ಕೊಡಬೇಕು, ಆಕಳ ಕುದುರೆಗಳ ಕೊಡಬೇಕು, ಅದನ್ನ ತಿಂತಿದ್ದಿಲ್ರಿ. ಇವ್ರು ಕೊಟ್ಟರು ಕೊಡ್ಬೇಕಂತ ನೋಡಿದ್ರೆ ಅದು ಓಮ್ ಆಗ್ಲಿಲ್ಲ. ದೇವಿಗೆ ಏನಿದ್ರು ಗೌಳಿಗ್ಯಾರ ಮನ್ಯಾಗ ಹುಟ್ಟಿದ್ದ ಜಡಿ ಕಂದ ಬೇಕಾಗಿತ್ತು. ವರ್ಷಕ್ಕೊಂದು ಬಲಿ ಕೊಡುತ್ತಿದ್ರಿ ಅವ್ರು. ಮುಂದೆ ಯಾರನ್ನ ಬಲಿ ಕೊಡಬೇಕು ರಾತ್ರಿ ಅಂತ ಹೇಳಿ 12 ಗಂಟೆ ಮ್ಯಾಲ ಈ ಕಾರ್ಯಕ್ರಮ ಆರಂಭ ಮಾಡಿದ್ರು. ಬಲಿ ಯಾರನ್ನು ಕೊಡಬೇಕು ಅಂತ 3-4 ವರ್ಷದ ಒಂದು ಮಲ್ಲು ಅನ್ನತಕ್ಕಂತ ಒಂದು ಕೂಸಿತ್ತು. ಅದು ಸುಖದಿಂದ ನಿದ್ದೆ ಮಾಡಾಕತ್ತಿತ್ರಿ. ಅದನ್ನ ಹಾಸಿಗೆ ಸಮೇತ ಎತ್ಕೊಂಡು ಬಂದ ಅದನ್ನ ದೇವಿ ಮುಂದ ಟಗರ ಹುಂಜ ಬಲಿ ಕೊಟ್ಟಂಗ ಮಗನ ಬಲಿ ಕೊಡ್ತಾರೋ ಅದೊಂದು ರಕ್ತದ ಬಲಿ. ಹೇಳಿ ಆ ಹುಡುಗನ ಒಂದು ಕೈ ಕಳೆದ ಆ ಕೂಸಿನ ಬಾಯಾಗ ಕೊಡ್ತಾರ. ದೇವಿನ ಉಣಿಸ್ತಾಳು. ಯಾವುದೋ ಅಕ್ರಾಳ ವಿಕರಾಳ ಒಂದು ಶಬ್ದ ಬಂದ ಮ್ಯಾಲ ಎಮ್ಮಿಗಳೆಲ್ಲ ಬೆದರಿ ಸೋಮರಾಯನ ಅಂತದ ಮೇಲೆ ಏನಿದ್ದಲ್ಲ ಅಲ್ಲಿ ಓಡಿ ಹೋಗ್ತಾವ. ಆ ಎಮ್ಮಿ ಕೊಳ್ಳಾಗ ಒಂದು ಗಂಟಿ ಕಟ್ಟಿದ್ದು. ಅದಕ್ಕೇನಂತೀವಿ? ಅದು ಗಳ್ಳಂಗ್ ಅದು ಶಬ್ದ ಮಾಡ್ತೈತಿ ನೋಡ್ರಿ. ಆ ಗಂಟಿ ನಾನು ಕೇಳಿ ಸೋಮರಾಯ ಎದ್ದ ರಾತ್ರಿ. ಈ ಎಲ್ಲಿಂದ ಶಬ್ದ ಬರ್ತದೆ, ಯಾಕೆ ಬರ್ತದೆ? ಇವು ಎಲ್ಲ ಎಮ್ಮಿಗಳು ಬೆದರಿ ಬಂದವ್ರಿ. ಅವಾಗ ಅವುಗಳನ್ನು ಹೊಡ್ಕೊಂಡು ಬೆನ್ನು ಹತ್ತಿ ಗೌಳಿಗ್ಯಾರ ಕಡೆ ಬರ್ತಾರ. ಇವ್ರು ಗೌಳಿಗ್ಯಾರ ದೇವಿಗೆ ಉಣಿಸ್ತಿರ್ತಾರ. ಅಂತಾದ್ರಾಗ ಸೋಮರಾಯ ಬರ್ತಾನ. ಸೋಮರಾಯ ಬಂದ ಅದನ್ನೆಲ್ಲ ನೋಡ್ತಾನ, ಅವ್ರನ್ನ ಬೆದರಿಸ್ತಾನ. ಇಷ್ಟು ಸಮಯದಲ್ಲಿ ನೀವು ಏನ್ ಮಾಡಾಕತ್ತೀರಿ? ಎಮ್ಮಿಗಳು ಎಲ್ಲಿ ಬಂದಾವ? 12 ಚವರ ಭೂಮಿ ಬಿಟ್ಟು ನಿಮ್ಮ ಎಮ್ಮಿಗಳ ವ್ಯವಸ್ಥೆ ನಿಮ್ಮ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾ ಮೊದಲ ಹೇಳೇನಿ. ಹೇಳಿದ್ರು ಎಮ್ಮಿ ನಮ್ಮೊಳಗ ಬಿಟ್ಟಿರಿ ಅಂತಂದ್ರ ಒಂದೊಂದು ಎಮ್ಮಿಗೆ ಒಂದೊಂದು ರೂಪಾಯಿ ತಗೊಳ, ಇನ್ನೊಂದು ಬಿಟ್ಟಿರ್ಬಾರ್ದು. ಅದಕ್ಕೆ ಅವ್ ತಗೋಬೇಕಂತ ತಗೊಲಿಲ್ಲ, ಇನ್ನೊಂದ್ಸಲ ಒಳಗಡೆ ಬಿಟ್ಟಿರುವ ಅಂತ 700 ಎಮ್ಮಿಗೆ ಒಂದೊಂದು ರೂಪಾಯಿದಂತೆ ಎಷ್ಟಾಯ್ತ್ರಿ? 700 ಆಯ್ತು. ಆ 700 ಇಸ್ಕೊಂಡು ಸುಮ್ಮ ಹೋಗ್ಬೇಕಲ್ಲ, ಒಂದು 2 ಹೆಜ್ಜೆ ಮುಂದೆ ಹೋದಾಗ ಮಾಡಿ ಹಿಂದೆ ಹೊಳ್ಳಿ ನೋಡಿದ ಇವ್ರು ದೇವರ ಉಣ್ಸಾಕತ್ತಿದ ದೇವಿನ. ಅಲ್ಲಿ ನೋಡಿ ಇವನಿಗೆ ಬಹಳ ಚಂದ ಅನಿಸ್ತು. ನೀವೇನು ದೇವಿ ಜಾತ್ರೆ ಮಾಡಕತ್ತಿದ್ದಿರಲ್ಲ, ರಂಗ ಹೋಯ್ತಿದ್ರ, ಅದರೊಂದೊಂದು ಮೂಲಿ ಚೌಮೂಲಿ ನನಗೂ ಒಂದು ಬೇಕು ಅಂದೀವಿ. ಅವಾಗ ಗೌಳಿಗಾರ ಹೇಳಿದ್ರು, ಯಪ್ಪ ತಂದೆ
ಇದು ಬಲಿ ನರ ಬಲಿ ತಗೊಳ್ತಕ್ಕಂಥ ದೇವತೆ ಇದು. ಮತ್ತ ಕೂಸಿನ ಬಲಿ ಕೊಟ್ಕೊಂಡು ಬಂದಿದೀವಿ. ಇಂಥ ದೇವತೆನ ತಗೊಂಡು ಹೋಗಿ ಮುಂದೆ ನೀವು ಕಷ್ಟಕ್ಕೆ ಬೀಳಬೇಡ್ರಿ, ಕಷ್ಟ ಪಡಬೇಡ್ರಿ, ಬ್ಯಾಡ ಇದನ್ನು ಒಯ್ಯಬೇಡ್ರಿ. ದೇವತೆ ಬಹಳ ದುಷ್ಟದಾಳ. ಇದು ಏನಿದ್ರು ನಮ್ಮ ಕುಲ ದೇವತೆ ನಮ್ಮಲ್ಲೇ ಇರ್ಲಿ, ನಾವೇ ಉಣಿಸ್ಕೋತ ತಿನ್ನಿಸ್ಕೋತ ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನ ಒಬ್ಬೊಬ್ಬರನ್ನ ಬಲಿ ಕೊಟ್ಕೊಟ್ಟು ಹೋಗ್ತೀವಿ. ನೀವು ಹೋದ ಬಹಳ ಮುಂದ ಬಹಳ ಕೆಟ್ಟ ವನವಾಸಕ್ಕೆ ಬೀಳಬೇಡ್ರಿ, ದಯವಿಟ್ಟು ಇದನ್ನ ಒಯ್ಯಬೇಡ್ರಿ ಅಂತ ಅವ್ರು ಎಷ್ಟು ತಿಳಿಸಿ ಹೇಳಿದ್ರು ಅವ್ರನ್ನ ಗದ್ದರಿಸಿ ಒಂದು ಮೂಲಿ ಒಂದು ವಸ್ತ್ರದಲ್ಲಿ ಕಟ್ಕೊಂಡು ಇವು ಹೊಂಟ್ರಿ. ಸೋಮರಾಯ ಬಾರಾಮತಿ ಅರಮನೆಯಲ್ಲಿ ಇಂಥ ದೇವಿ ಇರ್ಬೇಕು, ಇಂಥ ಶಕ್ತಿ ದೇವತೆ ಇರ್ಬೇಕು ನಮ್ಮ ಅರಮನೆ ಅಲ್ಲಿ ಅಂತ ಹೇಳಿ ತಗೊಂಡು ಹೊಂಟ್ರಿ. ದಾರಿಯಲ್ಲಿ ಸೋಮರಾಯ ಬರ್ತಿದ್ದ. ಬರುವಾಗ ಅದು ಎಷ್ಟು ಬಗರಿತ್ತು ನೋಡ್ರಿ, ಅಷ್ಟ ವಾಜ್ಯ ಆಗಕೈತ, ಅದು ಬಾಳ ಆಗಕೈತು. ಅಲ್ಲಿ ಬಂದಕ್ಕೆ ಅದನ್ನು ಇಳಿಸ್ತಾನೆ ಹಿಂದೆ. ಆ ಇಳಿಸಿ ನೋಡುವುದ್ರಾಗ ಅದು ಅಪರಾಧ ವಿಕರಾಳ ಕಣ್ಣುಗಳಿಂದ ಆ ದೇವಿ ಬಹಳ ಉಗ್ರ ರೂಪ ಕಂಡಾಗ ಇವ್ ಹೆದರ್ತಾನೆ ಸೋಮರಾಯ. ಅದನ್ನ ಅಲ್ಲೇ ಬಿಟ್ಟು ಮುಂದೆ ಓಡಾಕ್ ಹತ್ತೇನೋ ಆ ದೇವಿ ಹಿಂದೆ ಬೆನ್ನು ಹಾಕ್ತಾಳ. ಹಿಂದೆ ಬೆನ್ನು ಹಾಕ್ತಾಳ, ಬಿಡಂಗಿಲ್ಲ. ಅವ್ ಮುಂದೆ ಓಡೋದು, ದೇವಿ ಹಿಂದಿಂದ ಓಡುದು. ಸೋಮರಾಯ ಬಂದ ಅರಮನೆಯಲ್ಲಿ ಬ್ಯಾಡಪ್ಪ ಈ ದುಷ್ಟ ದೇವತೆ ಗೌಳಿಗಾರ ಹೇಳಿದ್ರು. ಬ್ಯಾಡ ಅಂತ ಹೇಳಿದ್ರು ಕೂಡ ಅನ್ಕೊಂಡ್ರು ಕೂಡ ಅವ ಏನ್ ಮನೆಗೆ ಬಂದ ನೋಡು, ದೇವತೆ ಬಂದ ಅದೃಶ್ಯ ರೂಪದಿಂದ ಅವ್ರ ಮನೆಯಾಗ ಅಡಿ ಕೂತಳು. ಈ ವಿಚಾರ ಸೋಮರಾಯ ಅಣ್ಣನ ಮುಂದೆ ಹೇಳಿದ. ಸೋಮರಾಯ ಅವ್ರ ಎಮ್ಮಿಗಳಿಗೆ 1 ರೂಪಾಯಿದಂತೆ ದಂಡ ಕಟ್ಟಿ ತಗೊಂಡು ಬಂದಿದ್ದೆಲ್ಲ ಇದು ಧರ್ಮ ಅಲ್ಲ, ಇದು ತರಬಾರ್ದಾಗಿತ್ತು. ಇದು ಮೊದಲನೇ ಮಾತು. ಎರಡನೇದು ಅವ್ರ ದೇವಿ ಅವ್ರ ಕುಲ ದೇವತೆ ನಿನಗೆ ಯಾಕೆ ಬೇಕಾಗಿತ್ತು, ಅದನ್ನು ತರಬಾರ್ದಾಗಿತ್ತು. ಇನ್ನು ತಂದಿರಿ ನಮ್ಮ ಮನೆಗೆ ಸೇರಿ ಜ್ಞಾನಿ ಇದ್ರು ತುಕಾಪ್ರಾಯ. ಅವಾಗ ಇರ್ಲಿ ಅಂತ ಹೇಳಿ ಆ ದೇವಿನ ಪೂಜೆ ಮಾಡ್ಕೋತ ಹೊಂಟ್ರಿ. ಮುಂದ ಗೌಳಿಯರಿಗೆ ಕಾಡಿದಂಗ ಇಸ್ತ್ರಿ ಮಳಕವ ಬಾರಾಮತಿ ಗೌಡನ ಕಾಳಕತ್ತಾಗ ಸೋಮರಾಯನಿಗೆ ಅರುವಂತಾಯ್ತು. ನಮ್ಮ 700 ಕಿಲ್ಲಾರಕ್ಕ ಉಚ್ಕಿ ಬ್ಯಾನ ಹಾದದ, ಮಬ್ಬಿನ ಬ್ಯಾನಿ ಹಾದದ, ಈ ಬ್ಯಾನಿ ಎದರಿಂದ ಬಂದದ ಅಂತ ಅವನಿಗೆ ಅರುವಂತಾಯ್ತು. ನಮ್ಮ ದನಗಳು ಹಾಲು ಹಿಂಡು ದನಗಳ ರಕ್ತ ಹಿಂಡಾಕತ್ಯಾವ ನೋಡ್ರಿ, ರಕ್ತ ಹಿಂಡಾಕ ಹಚ್ಚದು. ಯಾಕಂದ್ರೆ ರಕ್ತದ ಬಲಿ ಬೇಕಾಗಿದೆ. ಇವ್ರ ಹಂಗ ನನಗೆ ಬಲಿ ಕೊಡಂಗಿಲ್ಲ ಬಾರಾಮತಿ ಗೌಡರು. ಇವರ ಆಕಳಗಳ ರಕ್ತ ಹಿಂದಿಸಿದ್ರೆ ನನಗೆ ರಕ್ತದ ಬಲಿ ಕೊಡ್ತಾರ, ಇಲ್ಲಾಂದ್ರೆ ಕೊಡಂಗಿಲ್ಲ ಅಂತ ಹೇಳಿ ಅವ್ರನ್ನ ಬಹಳ ಕಾಡಿದ್ರು. ಅವ್ರನ್ನ ಅಲ್ಲೋಲ್ ಕಲ್ಲೋಲ್ ಮಾಡಿ, ಅವ್ರನ್ನ ದುಃಖ ಮಾಡಿ, ಅಳೋಂಗ ಮಾಡಿ ಹಿಂದಿಂದ ಸೋಮರಾಯ ಗುರುವಿನ ಜ್ಞಾನದಿಂದ ಅರುಂಟಾಗ್ತದ. ಏನಂತಂದ್ರ ಈ ದೇವತೆ ಕಾಡ್ತಾ ಇರೋದು ಹಿಂದಕ್ಕೆ ಗೌಳಿಗೆ ಕಾಳಕತ್ಯಾಳನ್ನು ನಾನು ದೇವಿಯ ಶಾಂತಿ ಮಾಡಬೇಕು ಅಂತ ಹೇಳಿ ಈ ದೇವಿ ಶಾಂತಿ ಮಾಡಕತ್ತೇನೆ. ಮಧ್ಯರಾತ್ರಿ ಇವರು ಗೌಳಿಗ್ಯಾರ ಮಾಡಿದ್ರಲ್ಲೇ ಹಂಗ ಮಾಡಕತ್ತ ಬಲಿ ಯಾರನ್ನ ಕೊಡ್ಬೇಕು ಅಂತ ವಿಚಾರ ಮಾಡಕತ್ತ. ಯಾಕಂದ್ರ ಜಕನ ಮಾಡನೇನೋ ಹುಟ್ಟಿದ್ರು. 3 ವರ್ಷದವ ಮಾಳಿಗರಾಯಿದ್ದ, 5 ವರ್ಷದವ ಜಗರಾಯ ಇದ್ರು. ಯಾರನ್ನ ಬಲಿ ಕೊಡ್ಬೇಕು, ಏನ ಸ್ವಂತ ಮಕ್ಕಳನ್ನ ಕೊಡ್ಬೇಕು, ಬ್ಯಾರೆ ಕೊಡ್ಬೇಕು? ಅವ ಆ ಚಿಂತೆ ಒಳಗೆ ಮಗ್ನ ಆದ್ರೆ ಅವನಿಗೆ ಯಾವುದೂ ಹೊಳಿಲಿಲ್ಲ. ಸಾಯಂಕಾಲದಲ್ಲಿ ಒಬ್ಬಳು ತಮಾಟಿಗಾರ ಹೆಣ್ಮಗಳು ನೀರಿಗೆ ಹೊಂಟಿದ್ದರು. ಮಗು ಅಳ್ಕೋತ ತಾಯಿ ಹಿಂದೆ ಬೆನ್ನು ಹತ್ತಿತ್ತು. ತಾಯಿ ಮುಂದಕ್ಕೆ ಹೇಳ್ತಿದ್ದಳು ಮಗು ನೀ ಇಲ್ಲೇ ಇರು, ನಾನು ನೀರು ತುಂಬಿಕೊಂಡು ಬರ್ತೀನಿ ಅಂತ ಮಗನಿಗೆ ಹೇಳ್ಕೋತ ಆಕೆ ಮುಂದೆ ಹೋಗ್ತಿದ್ಲು. ಮಗು ಬೆನ್ನು ಹತ್ತಿತ್ತು. ಸೋಮರಾಯ ನೋಡಿ ಅದಕ್ಕೆ ಆ ಮಗುನ ಎತ್ಕೊಂಡು ಎತ್ಕೊಂಡು ಒಳ್ಳೆ ತಿಂಡಿ ತಿನಿಸುಗಳನ್ನ ಕೊಟ್ಟು ಆ ತಿಂಡಿ ತಿನ್ಕೋತ ಅದು ಅಳುದು ಬಿಡ್ತೀನಿ ಮಗು. ಅದನ್ನ ಎತ್ಕೊಂಡು ಬಂದು ಈ ಎತ್ಕೊಂಡು ಹೋಗೋದು ಒಂದು ಮುದುಕಿ ನೋಡಿತ್ತು. ಅದು ತಮಾಟಿಗಾರ ಮುದುಕಿ ನೋಡಿ ಈ ಮಗನ ಎತ್ಕೊಂಡು ಬಾರಾಮತಿ ಗೌಡರು ಒಯ್ದು ನೋಡಿ ಸೋಮರಾಯ ಬಂದ ಗೌಳಿಗ್ಯಾರ ಮಾಡಿದಂಗ ಆ ತಮಟಿಗಾರ ಹೆಣ್ಮಗಳನ್ನ ರುಂಡ ಕೊಯ್ದು ಮತ್ತ ರಕ್ತದ ಬಲಿ ದೇವಿ ಕೊಟ್ಟ ಮತ್ತ ಆ ಕೂಸಿನ ಕೈ ಕಡ್ದು ಬಾಯಾಗಿಟ್ಟು ದೇವಿನ ಉಣಸಾಕತ್ತಿದ್ದ. ಆ ತಾಯಿ ಮನೆಗೆ ಬಂದು ಅಡಿಗೆ ಕೆಲಸ ಮಾಡ್ಕೋತ ತಮಟಿಗಾರ ಹೆಣ್ಮಗಳು ಅಂತಾಳು, ನನ್ನ ಮಗ ಇನ್ನ ಬರ್ಲಿಲ್ಲ ಅಂತ ಹುಡುಕಾಡಕ್ ಬಂದಳು. ಹುಡುಕ್ಯಾಡಿಳು ಮಗ ಸಿಗ್ಲಿಲ್ಲ. ಅಳಾಕತ್ತಳು, ದುಃಖ ಮಾಡಕತ್ತಳು.
ಆಕಿ ರೋದನ ಬಹಳ ಅತಿರೇಕಕ್ಕೆ ಏರಿದಾಗ ಆ ಮುದುಕಿ ಕರೆದು ಹೇಳಿದ್ರು, ನಿಮ್ಮ ಮಗನ ಸಲುವಾಗಿ ಅಳಬೇಡ, ನಿನ್ನ ಮಗ ಈಗಾಗಲೇ ಅದು ಸ್ವರ್ಗಕ್ಕೆ ಹೋಗೈತಿ ಅಂತ. ಯಾಕ ಅಂದ್ರ ಎತ್ಕೊಂಡು ಹೋದ ಅದನ್ನು ಬಲಿ ಕೊಟ್ಟಾರು, ನಿನ್ನ ಮಗ ಸತ್ತು ಹೋಗೈತಿ, ಮಗನ ಬದ್ದದ ನೀ ಅಳಬೇಡ ಅಂತ. ಅವಾಗ ಆಕಿ ಮತ್ತೊಟ್ಟಳಕತ್ತಳ್ರಿ. ಆ ಅಳುದು ನೋಡಿ ಎಲ್ಲ ತಮ್ಮಟಿಗೆ ಹಿರಿಯರೆಲ್ಲ ಕೂಡಿದ್ರು. ಏನ್ ಉದ್ದು ಬಡಿಗೆ ತಗೊಂಡ್ರು, ಕೋಲು ತಗೊಂಡ್ರು. ಊರಿಗೆ ಗೌಡ್ರ ಆದ್ರೆ ಏನಾತ, ಊರಿಗೆ ಹೆಸರಾದ್ರೆ ಏನಾತ, ಮಂತ್ರಿ ಆದ್ರೆ ಏನಾತ, ನಮಗೇನ? ನಮ್ಮ ಬಡವ್ರ ಮಕ್ಕಳನ್ನ ಒಯ್ದು ಬಲಿ ಯಾಕೆ ಕೊಡ್ಬೇಕು, ನ್ಯಾಯ ಕೇಳು ನಡ್ರಿ ಅಂತ ಹೇಳಿ ಅವರು ಅಲ್ಲಿಗೆ ಬರ್ತಾರೋ. ಸೋಮರಾಯ ಹೊರಗೆ ಬರ್ತಾರ. ಯಾಕ್ರಿ ನಮ್ಮ ಮಗನ ತಂದು ಬಲಿ ಕೊಟ್ರಿ? ನೀವು ದೊಡ್ಡ ಗೌಡ್ರು ಇದ್ದೀರಿ, ಧರ್ಮದ ನ್ಯಾಯ ಹೇಳ್ತೀರಿ, ನೀವು ಇಂಥ ಕೆಲಸ ಮಾಡಿದ್ರೆ ಮಕ್ಕಳನ್ನ ಬಲಿ ಕೊಡುದು ನಿಮ್ಗೆ ಯಾರು ಕಲಿಸಿಕೊಟ್ರು? ನಿಮ್ಮ ಮನ್ಯಾಗ ನಿಮ್ ಮಕ್ಕಳು ಇಲ್ಲಾಗಿದ್ರನ್ರಿ, ನಿಮ್ ಮಕ್ಕಳನ್ನ ಕೊಡ್ಬೇಕಾಗಿತ್ತು ಅಂತ ಕೂಗ್ಯಾಡಕತ್ತರ, ಚೀರ್ಯಾಡಕತ್ತರ, ಹಿಂಗ್ ಹೇಳಕತ್ತರ. ಹೇಳಿದ ಕೂಡಲೇ ಸೋಮರಾಯ ಅಂದ, ಬೆಳಗ ಆಗುವುದರೊಳಗ ನೀವು ಎಲ್ಲ ಈ ನನ್ನ ಅರಮನೆಗೆ ಕಾವಲ ಇದ್ದ ಬೆಳಗಿನ ಜಾವದಲ್ಲಿ ನೀವು ಬಂದು ನೋಡಬಹುದು ಅಂತ ಅವ್ರಿಗೆ ಹೇಳಿದಾಗ ಅವರೆಲ್ಲ ಕಾವಲ ನಿಂತರ್ರಿ ರಾತ್ರಿ ಬೆಳತನ. ಅವತ್ತು ಯಾರಿಗೆ ನಿಂತಿಲ್ರಿ, ಎಲ್ಲರೂ ಕಾವಲ ನಿಂತರು. ಆ ನಿಂತ ಕೂಡಲೇ ಸೋಮರಾಯನಿಗೆ ಚಿಂತೆ ಆದ, ಇದರಲ್ಲಿ ಹೆಂಗ್ ಪಾರಾಗಲಿ ಅಂತ ಗುರುವಿನ ನೆನೆಯಾಕ. ಅವಾಗ ಗುರು ಭಕ್ತರ ಕೈವಾರಿ ಕಣ್ಣೀರು ಒರೆಸ್ತಕ್ಕಂಥ 7 ತೇಲಿ ಗುರು, ಸುವರ್ಣಾಸುರ ದೈತನ ಮರ್ದನ ಮಾಡಿರ್ತಕ್ಕಂಥ ಸೊನ್ನಾರಿಯಲ್ಲಿ ವಾಸು ಇರತಕ್ಕಂಥ ಶ್ರೀ ಗುರು ಸೊನ್ನಾರಿ ಸಿದ್ದವೈರ ಆಗಮ ಆಗ್ತದ. ಯಾಕಳ್ತಾ ಇದ್ದಿ ಸೋಮರಾಯ? ನನ್ನ ಶಿಷ್ಯನಾಗಿ ಅಳುವುದಂದ್ರೆ ಏನು? ಯಾವ ಕಾಲಕ್ಕೂ ಅಳಬಾರ ಎದ್ದೇಳು, ಏನು ಘಾತ ಆಗಿಲ್ಲ, ಹೇಳು. ನೋಡು, ಒಂದು ವಸ್ತ್ರವನ್ನ ಅದ್ರ ಮೇಲೆ ಹೊಚ್ಚ, ಇದನ್ನು ನಿನ್ನಿಂದ ಪಾರು ಮಾಡ್ತೀನಿ ಅಂತ ಅಭಯ ಹಸ್ತ ಇಟ್ಟ ಆ ಗುರುಗಳು ಆಶೀರ್ವಾದ ಕೊಟ್ಟ ಅಲ್ಲೇ ಯಾರಿಗೂ ಕಾಣಲಾರದಂಗ ಗುರುಗಳು ಇರ್ತಾರೋ. ಬೆಳಗಾಗ್ತತಿ. ಬೆಳಗಾದ ಕೂಡಲೇ ಎಲ್ಲ ತಮಾಟಿಗಾರು ಒಳಗೆ ಬಂದ ಎಲ್ಲಿ ದೇವಿ ಮುಂದೆ ಬಲಿ ಕೊಟ್ಟಿದ್ರಲ್ಲ ಆ ವಸ್ತ್ರ ತೆಗೆದು ನೋಡ್ತಾರೋ, ಆ ಕೂಸಿನ ರುಂಡನೂ ಇಲ್ಲ, ಅಲ್ಲಿ ಒಂದು ಟಗರಿನ ರುಂಡಾಗಿತ್ರಿ. ಗುರು ಸೊನ್ನಾರಿ ಸಿದ್ದವೈರಿ ಆಶೀರ್ವಾದ ಮಾಡಿದ್ರು. ಆ ಕೂಸಿನ ರುಂಡ್ ಹೋಗಿ ಟಗರಿನ ರುಂಡಾಗಿತ್ತು. ಅವರ ಟಗರಿನ ರುಂಡ ನೋಡಿ ಅಂತಾರೋ, ಗೌಡ್ರಿಗೆ ಸುಳ್ಳೆ ನಾವು ಏನೇನೋ ಅಂದೀವಿ, ಆಡಿದೀವಿ, ಇದು ತಪ್ಪಾಯ್ತು, ಬೇಡ ಅಂತ ಹೇಳಿಬಿಟ್ಟು ಯಪ್ಪ ಕ್ಷಮೆ ಯಾಚಿಸ್ತಾ ಇದ್ದೀವಿ, ನಮ್ಮನ್ನ ಕ್ಷಮಿಸಬೇಕು ಅಂತ ಹೇಳಿದಾಗ ಸೊನ್ನಾರಿ ಸಿದ್ದವೈರ ಅಲ್ಲೇ ಇದ್ರು. ತುಕಾಪರಾಯನಿಗೂ ಸುದ್ದಿ ಆಯ್ತು. ಇದೆಲ್ಲ ಹತ್ತಿದ ಮೇಲೆ ತುಕಾಪರಾಯ ನ್ಯಾಯ ಹೇಳ್ತಾನ, ಬಹಳ ಜ್ಞಾನ, ತಿರ್ಕಾಲ ಜ್ಞಾನಿ. ನಮ್ಮ ಸೋಮರಾಯ ತಮಾಟಿಗ್ಯಾರ ಹೆಣ್ಣ ಮಗಳ ಮಗುವನ್ನ ತಂದ ದೇವಿ ಮುಂದೆ ಬಲಿ ಕೊಟ್ಟದ್ದು ನಿಜ, ಅದು ಟಗರಿನ ರುಂಡ ಆಗಿರುವುದು ನಿಜ. ನಮ್ಮ 7 ತೇಲಿ ಗುರು ಸೊನ್ನಾರಿ ಸಿದ್ದವೈರಿ ಆಶೀರ್ವಾದದಿಂದ ಅದು ಟಗರಿನ ರುಂಡ ಆಗೈತೆ. ನಿಮ್ಮ ಮಗುನು ಕೂಡ ಅಲ್ಲಿ ಜೀವಂತ ಬರಾಕತೈತಿ ನೋಡ್ರಿ ಎಂದವು. ಅವಾಗ ಆ ಮಗುನು ಕೂಡ, ಸತ್ವಾದ ಮಗುನು ಕೂಡ ತಾಯಿ ಕೊರಳಿಗೆ ಓಡ್ಕೋತ ಹೋಗ್ತದ. ತಾಯಿ ಕೊರಳಿಗೆ ಬಿದ್ದ ಅದು ಆನಂದ ಸಾಗರದಲ್ಲಿ ಗೌಳಿಗಾರ ಹೋಗ್ತಾರ. ಇಂಥ ಸನ್ನಿವೇಶದ ಕಥೆ ಅದಾವ. ಇಂಥದ ಮಾಡ್ಯಾರ ಗುರುಗಳು ಮತ್ತ ಶಿಷ್ಯರು. ಹಾಲ ಮತ್ತ ಗೌಡರು, ಭಾರಮತಿ ಗೌಡರು ಅಂತಂದ್ರ ಆ ದೇವಿಗೆ ಬಲಿ ಕೊಟ್ಟದ್ದು ನಿಜ, ಅದು ಟಗರಿನ ರುಂಡ ಆದದ್ದು ನಿಜ, ಮುಂದ ಆ ಕೂಸು ಬದುಕಿದ್ದು ನಿಜ. ಇಂಥ ಅದ್ಭುತ ಶಕ್ತಿ ಹೊಂದಿರತಕ್ಕಂಥ ಕಥಾಭಾಗ. ಏನ್ ಆತ್ಮೀಯ ಬಂಧುಗಳೇ, ಇನ್ನೊಂದು ಕೇಳಿ ನೀವು ಏನು ಅಂತಂದ್ರ, ಜಕ್ಕಣ್ಣ ಮಾಳಣ್ಣ ಇವರು ಅರಮನೆಯಲ್ಲಿ ಗೆಳೆಯರನ್ನು ತಗೊಂಡು ರಾಜ ಬೀದಿಯಲ್ಲಿ ಆಟ ಆಡ್ತಿರ್ತಾರ. ಆಟ ಆಡುವಾಗ ಒಬ್ಬ ಸಂಗಡಿಗನಿಗೆ ಮಿಡಿ ನಾಗರ ಒಂದು ಹಾವು ಕಚ್ತದ. ದೊಡ್ಡ ನಾಗರ ಉಸ್ಕೊಡ್ತಿತ್ತು. ದೊಡ್ಡ ನಾಗರ ಒಂದು ಹಾವು ಕಚ್ಚೆ ಆ ಒಂದು ಕೂಸ ಅಲ್ಲಿ ಪ್ರಾಣ ಬಿಡ್ತತಿ. ಮಕ್ಕಳೆಲ್ಲ ಹೆದರಿ ಓಡ್ಕೋತ ಮನಿ ಸೇರ್ತಾರ. ಅವ್ರ ಮನೆಯಲ್ಲಿ ಹೋಗಿ ಹೇಳ್ತಾರ, ಹಾವು ಕಚ್ಚಿ ಒಬ್ಬ ಆಟಗಾರ ಸತ್ತ ಅಂತ. ಮಾಲಿಂಗರಾಯ 3 ವರ್ಷದವ ಇದ್ರಿ. ಕೇಳ್ರಿ ಕತಿ ನೀವು, ಪವಾಡದ ಕತಿ. 3 ವರ್ಷದವ ಇದ್ದ. ಅದೇನು ಕಚ್ಚಿ ಹೋಗ್ತಿತ್ತು ನೋಡ್ರಿ, ಆ ನಾಗರ ಹಿಡ್ಕೊಂಡು ತಗೊಂಡು ಬಂದ. ಯಾಕೆ ಕಚ್ಚಿದ್ ಹೇಳಿ, ನಾವು ನಿಮ್ಗೆ ಏನ್ ಅಪರಾಧ ಮಾಡಿದ್ದೀವಿ? ನನ್ನ ಸಂಗಡಿಗನಿಗೆ ನೀ ಕಚ್ಚಬೇಕಾದ್ರ ಅವ ನಿನ್ನ ಕೆಣಕಿದ್ದು, ಎಲ್ಲಿ ಬೇದಿದ್ದು, ಏನ ನಾಗ್ಯ ಭುಗ್ಯ ಅಂದಿದ್ದು, ನಿನ್ನ ಹೆಸರು ಇಲ್ಲ, ತಗೊಂಡೇ ಇಲ್ಲ ನಾವು. ಆದ್ರೂ ಏಕಾಂತದಲ್ಲಿ ಆಟ ಆಡುವಾಗ ಬಂದು ನೀ ಕಚ್ಚಿದಿ ಅಂದ್ರೆ ಯಾಕೆ ಕಚ್ಚಿದಿ ಹೇಳು ಅಂತಂದಾಗ ನಾಗ ಏನ್ ಹೇಳ್ತತ್ರಿ,
ಇಂಥದನ್ನು ಬಿಟ್ಟು ಬಿಡು, ಕಚ್ಚಬೇಡ ಅಂತ ಹೇಳಿ ಮಾಳಿಂಗರಾಯ ಆ ನಾಗನಿಗೆ ಬುದ್ಧಿ ಮಾತು ಹೇಳ್ತಾನ. ಮುಂದೆ ನನ್ನ ಕೈಯಾಗ ನಾಗ ಬೆತ್ತವಾಗಿ ಬರುವಂತೆ ನಿನ್ನ ಹೆಸರು ಅಜರಾಮರವಾಗಿ ಉಳಿತದ, ಇನ್ನು ಯಾರಿಗೂ ಕಚ್ಚ ಕೊಡುದು ಅಂತ ಉಪದೇಶ ಮಾಡ್ತಾನ ಮಾಳಿಂಗರ. ಆ ಹವಾ ಹಿಡ್ಕೊಂಡ ಸಪ್ತ ಮಗನ ಮ್ಯಾಲ 3 ಸಲ ತಿರುಗಿಸ್ತಾನ. ಆ ಸಪ್ತ ಮಗ ಹೇಳ್ತದ್ರಿ, ಹೇಳ್ತದ. ಅವಾಗ ಹಿಂಗ 3 ವರ್ಷದಾಗ ಮಾಲಿಂಗರಾಯ ಪವಾಡ ಮಾಡಿ ತೋರ್ಸ್ಯಾನ. ಇದೇ ತರ ಪವಾಡ ಸಿದ್ದಾರೂಢರು ಮಾಡ್ಯಾರ. ಹೇಳಿ, ಬೀದರ್ ಭಾಗದಲ್ಲಿ ಒಂದು ತಾಲೂಕದಲ್ಲಿ ಅದು ಊರು ಚಳಕಾಪುರ. ಆ ಚಳಕಾಪುರದಲ್ಲಿ ದೇವ ಮಲ್ಲಮ್ಮ ಮತ್ತ ಗುರು ಶಾಂತಪ್ಪನವರು ಉದರದಿಂದ 3ನೇ ಮಗನಾಗಿ ಜನಿಸಿ ಬರ್ತಾನೆ ಸಿದ್ದಾರೂಢ. ಏನ್ರಿ, ಆ ಮಗುವಾಗಿದ್ದಾಗ ಅವನ ತಾಯಿ ನೆಲಗಿನ ಮ್ಯಾಲ ಮಣ್ಣಿನ ಗಡಿಗೆ ಒಳಗೆ ಎಳ್ಳು ಹುರಿದಿಟ್ಟಿರ್ತಾರ. ಅವಾಗ ಎಲ್ಲ ಈ ಮಾಲಿಂಗರಾಯನ ಕಟಾಬಾಗ ಹೆಂಗೈತಿ ನೋಡ್ರಿ, ಅವ್ದು ಒಂದು ಸನ್ನಿವೇಶ ಹಂಗ ಐತ್ರಿ ಸಿದ್ದಾರೂಢ. ಆ ಮಕ್ಕಳು ಎಲ್ಲ ಆಡುವಾಗ ಹೊಟ್ಟೆ ಹಸಿತೈತಿರಿ, ಏನು ತಿನ್ಬೇಕು ಅಂತ ಅಂದಾಗ ಸಿದ್ದಾರೂಢ ಒಂದು ಕೋಲು ತಗೊಂಡ ಮ್ಯಾಲ ಮಣ್ಣಿನ ಗಡಿಗೆ ಇರ್ತೈತಿ ನೋಡ್ರಿ, ಮಣ್ಣಿನ ಪಾತ್ರೆ ಅದಕ್ಕೆ ಹೊಡಿತಾನ. ಅದು ತೂತು ಬೀಳ್ತೈತಿ, ಅದರೊಳಗೆ ಇರು ಎಳ್ಳ ಬೀಳಾಕತ್ಯಾವ. ಹುಡುಗರು ಎಲ್ಲ ತಿನ್ನಾಕತ್ತು ಪದರ ಕಟ್ಕೊಂಡು ಅಕ್ಕಪಕ್ಕದವ್ರು ಎಲ್ಲಾರು ಬಂದು ಅದನ್ನು ತಗೊಂಡ್ರ ಹಂಗ ಅವ್ರು ಬೆಳಕತ್ಯಾವ, ಮ್ಯಾಗಿನ ಸುರಿಯಾಕತ್ಯಾವ. ಹಿಂಗ ಸಿದ್ದಾರೂಢರು ಪವಾಡ ಮಾಡಿ ತೋರ್ಸ್ಯಾರ. ಬಹಳ ದೊಡ್ಡ ಪವಾಡ. ಅದ ಕಥೆ ಎಲ್ಲ ನಿಮ್ಗೆ ಗೊತ್ತದ. ಆತ್ಮೀಯ ಬಂಧುಗಳೇ, ಇನ್ನೊಂದು ನಿಮಗ ಒಂದು ನಮ್ಮ 5 ನಿಮಿಷ ಮಾಲಿಂಗರಾಯನ ಪುರಾಣಕ್ಕೆ ಹೊಂದಾಣಿಕೆ ಆಗುವ ಕಥೆ. ಇಬ್ರು ಗಂಡ ಹೆಂಡತಿ ಇದ್ರಿ ಪೂರಾಕ. ಗಂಡ ಹೆಂಡತಿ ಇದ್ರು, ಸಂಸಾರ ಮಾಡ್ತಿದ್ರು. ಅವನು ಒಂದು ಸ್ವಲ್ಪ ಪೆದ್ದ ಇದ್ದ, ಯಜಮಾನ್ ಪೆದ್ದಿದ್ದ. ಒಂದಿನ ಅತ್ತಿ ಮನೆಗೆ ಹೋಗಿದ್ದ. ಅತ್ತಿ ಮನ್ಯಾಗ ಅತ್ತಿ ಕರಿಗರ್ಭ ಮಾಡಿ ಹಾಕ್ತಾಳು, ಊಟ ಮಾಡಿ ಬರ್ತಾನ. ಅವನ ತಲೆಗೆ ಏನು ಹೊಳಿತು, ಮದುವೆ ಆಗಿ ಬಂದಾನಿಂದ ನನಗೆ ಕರಿಗರ್ಭ ಮಾಡೇ ಹಾಕಿಲ್ಲ, ನನ್ನ ಹೆಂಡತಿ ಮಾಡಿ ಹಾಕಿಲ್ಲ, ಅತ್ತಿ ಮಾಡಿ ಹಾಕಿಳು ಅಂತ ಅವ ಕಡಬ ಉಂಡ. ಮತ್ತೆ ಹೊಸದಾಗೆ ಬರೋಣ ಬಹಳ ಚಂದ ಕಡಬ ಮಾಡಿ ತುಪ್ಪ ಕಾಸಿ ಹಾಕಿದ್ರು, ತಿಂದ. ತಲೆಯಾಗ ಏನು ಬಂತು ಅಂದ್ರೆ, ನನ್ನ ಹೆಂಡತಿ ನನಗೆ ಕಡಬ ಮಾಡಿ ಹಾಕಿಲ್ಲ, ಹೋಗಿ ಕೇಳಬೇಕು ಅಂತ ಅವ ಮಂತ್ರ ಪಠಣ ಮಾಡಿದಂಗ ಕಡಬ 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 ಅನ್ಕೋತ ಬಂದ್ರಿ. ಎಲ್ಲಿ ತನಕ ಮುಂದೊಂದು ಹಳ್ಳ ಬರ್ತು. ಆ ಹಳ್ಳ ಜಿಗಿಬೇಕಾಗಿತ್ತು ಆಚೆ ಕಡೆ. ಆ ಜಿಗಿವಾಗ ಹುಯ್ಕಂದ ನೋಡ್ರಿ, ಹುಯ್ಕಂದಾಗ ಕಡಬ ತಲೆಯಾಗ ಹೋಗಿತ್ತು, ಈ ಹುಯ್ಕ್ ತಲೆಯಾಗ ಕೂತಿತ್ತು. ಹುಯ್ಕ್ ಅನ್ಕೋತ ಮನೆಗೆ ಬಂದ್ರಿ. ಹೆಂಡತಿ ಕೇಳಿದ್ರಿ, ಮತ್ತ ಆಯ್ತು ನನಗ ಹುಯ್ಕ್ ಮಾಡಿ ಹಾಕ್ಯಾರ, ಹುಯ್ಕ್ ಮಾಡಿ ಹಾಕ್ಯಾರ, ಮತ್ತ ನೀನು ನನಗ ಹುಯ್ಕ್ ಮಾಡಿ ಹಾಕಬೇಕು. ಹುಯ್ಕ್ ಅಂದ್ರೆ ಏನ್ರಿ ಎಂದಳು. ನಮ್ಮವ್ವ ನಿನಗ ಹುಯ್ಕ್ ಮಾಡಿ ಹಾಕ್ಯಾಳ ಅಂದ್ರೆ, ನಾನು ಹುಟ್ಟಿ ಬೆಳೆದ ಮನೆಯಾಗ ನನ್ನ ತವರ ಮನಿ, ತಾಯಿ ಕಲಿಸಲಾರದ ಇದ್ದೇ ಇಲ್ಲ, ತಾಯಿ ಕೈಯಾಗ ಕಲ್ತು ಬಂದೀನಿ, ಎಲ್ಲಾ ತರ ಅಡಿಗೆ ಮಾಡೋದು ಕಲಿಸ್ಯಾಳ. ಹುಯ್ಕ್ ನಮ್ಮವ್ವ ನನಗ್ ಕಲಿಸಿಲ್ಲ ಅಂದ್ರ ನಮ್ಮವ್ವ ವಿದ್ಯಾ ಮುಗಿಸಿಟ್ಕೊಂಡಾಳ ಏನು ಅಂತ ಹೇಳಕ್ಕೆ ಹೆಣ್ಣು. ಎಷ್ಟು ಹೇಳಿದ ಹುಯ್ಕ್ ಮಾಡಿ ಹಾಕ, ಹುಯ್ಕ್ ಮಾಡಿ ಹಾಕ. ಹುಯ್ಕ ಗೊತ್ತಿಲ್ಲ ಅಂದ್ಮೇಲೆ ಹೆಂಗ್ ಮಾಡಿ ಹಾಕೋದ್ರಿ? ಅದಕ್ಕೆ ಹೆಸರೇ ಬೇಕಿರ್ಲ. ಹುಯ್ಕ್ ಗೊತ್ತಿಲ್ಲ, ಹುಯ್ಕ್ ಮಾಡಿ ಹಾಕಲಿಲ್ಲ ಅಂದ್ರೆ ನೀನ್ ಬಿಡಂಗಿಲ್ಲ ಅಂತ ಹೆಂಡತಿನ ಬಡಿಯಾಕತ್ತರಿ. ಬಡದ 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 ಹೆಂಡತಿನ ಬಡದ್ರಿ, ಮೇಯೆಲ್ಲ ಚರ್ಬಿಟ್ಟು ಹೋಯ್ತು. ಅವು ಬಡದ್ 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 ಗದು ಎದ್ದುರಿ. ಅವು ಇವ್ರ ಜಗಳ ಬಿಡ್ಸಾಕ್ ಒಂದು ಮುದುಕಿ ಬಂದು, ಯಾಕೆ ಬಡಿಯಾಕತ್ತಿದಿ ಅಂತ. ಅಜ್ಜಿ, ಈ ನನ್ನ ಹೆಂಡತಿ ಮದುವೆಯಾಗಿ ಬಂದಾಗಿಂದ ನನಗ ಹುಯ್ಕ ಮಾಡಿ ಹಾಕೇನಿ, ಅದಕ್ಕೆ ನಾ ಬಡಿಯಾಕತ್ತೇನಿ, ಅದಕ್ಕೆ ನಾ ಜಗಳಾಡಕತ್ತೇನಿ, ಸುಮ್ಮ ಜಗಳಾಡಕತ್ತೇನಿ, ಅಷ್ಟು ದಿವಸ ಅಂತ ಹೇಳಕತ್ತೇನಿ, ಹುಯ್ಕ ನನಗೆ ಮಾಡಕ್ ಬರುದಿಲ್ಲ ಅಂತ ಅಂದಳು. ಹುಯ್ಕ ಮಾಡಿ ಹಾಕೋ ತನಕ ಈಗಿನ ಬಿಡಂಗಿಲ್ಲ, ನಾ ಹಿಂಗ ಹೊಡೆಯವನ ಅಂದ. ಅವಾಗ ಮುದುಕಿ ಹೇಳಿದ್ರು, ಹುಯ್ಕ್ ಅಂದ್ರೆ ಏನು ಅಂದ್ರು. ಹುಯ್ಕ್ ಅಂದ್ರ ನಾ ಅತ್ತಿ ಮನೆಯಾಗ ಉಂಡು ಬಂದನಿ, ಅತ್ತಿನ ಕಳಿಸ್ರಿ, ಅತ್ತಿನ ಹುಯ್ಕ್ ಅಂದ್ರ ಅತ್ತಿಗೆ ಅಂದಳು. ಅತ್ತೆ ಅಂದಳು, ಹುಯ್ಕ್ ಅಂದ್ರ ನಮ್ಮ ಮನ್ಯಾಗ ಗೊತ್ತಿಲ್ಲ, ಅದನ್ನ ನಾವ್ ಎಂದೂ ಮಾಡಿಲ್ಲ ಅಂದ್ರು. ಅವಾಗ ಬಾಳ ರೋಷ ಆದ್ರೆ ಎಳೆಯ, ಅಲ್ಲ ಹೆಣ್ಣು ಕೊಟ್ಟಿದಿ ಬೆನ್ನು ಕೊಟ್ಟಿದಿ, ಮತ್ತ ಹುಯ್ಕ್ ಮಾಡಿ ಹಾಕೋದು ಮಗಳಿಗೆ ಕಳಿಸಿಲ್ಲ, ನೀ ಅಂತ ಏನಕತ್ರಿ ನೀವು? ಹುಯ್ಕ್ ಮಾಡಿ ಹಾಕಲೇಬೇಕು, ಕಲ್ಸ್ಬೇಕು ನೀ ಮಗಳನ್ನ, ಹುಯ್ಕ್ ತಿನ್ನಂಗ ಆಗೈತಿ ನೋಡೊಂದು.
ಅವಾಗ ಇದು ಅತಿರೇಕಕ್ಕೆ ಏರಿದಾಗ ಏನ್ ಮಾಡಿದ್ರು ಅಂತಂದ್ರೆ ಹುಯಿಕದ ಆರ್ತಿ ಯಾರಿಗೂ ಗೊತ್ತಾಗ್ಲಿಲ್ಲ. ಆ ಮುದುಕಿ ಹೆಣ್ಮಗಳು ಅಳುವುದು ನೋಡಿ ಡುಬ್ನ್ಯಾಗ ನೋಡ್ರಿ ಮತ್ತ ಸೀರಿ ಪರಿ ಎಲ್ಲ ಜಾರಿ ತೆಳಗ್ ಬಿದ್ದಿತ್ತು, ರಕ್ತಮಯ ಆಗಿತ್ತು, ಹಿಂದ ಬೆನ್ನೆಲ್ಲ ಗದು 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 ಆಗಿದ್ದು ರೀ. ಆ ಮುದುಕಿ ನೋಡಿ ಏನು ಕಡಿವಿನ ತರ ಹೊಡೆದು ಬಿಟ್ಟಿದೆಯಲ್ಲೋ, ಕಡಿಮೆ ಎದ್ದಂಗ ಹೆಣ್ಮಗಳಿಗೆ ಬಾಸ ಮುಡಿಯವಲ್ಲೋ ಅಂದಾಗ ಕಡಿಮೆ ನೋಡುವ ಅಂತ ಅವಾಗ ಕಡಿಮೆ ಮಾಡಿ ಹಾಕಿಲ್ಲ ನನ್ನ ಹೇಳ್ತಿ ಅಂದ. ಇದು ಮೊದಲೇ ಗೊತ್ತಿದ್ರೆ ಮಾರಾಯ ಮಾಡಿ ಹಾಕ್ತೀನಿ ಅಂತ ಅವಾಗ ಹೆಣ್ಮಗಳು ಕಡುಬು ಮಾಡಿ ಗಂಡನಿಗೆ ಉಣಿಸ್ತಾಳು. ಕಡಬ ತಿಂದ ಕಡಬ ಅನ್ಕೋತ ಹೆಂಡತಿ ಜೊತೆ ಸಂಸಾರ ಮಾಡಿದ ಅಂತ ಕಟ್ಟಿ ಬರ್ತದೆ ಎನ್ನ ಆತ್ಮೀಯ ಬಂಧುಗಳೇ. ಇದು ಸೊಮ್ಮ ಮತ್ ಇದನ್ನ ತಲೆಯಾಗ ಇಟ್ಕೋಬೇಡ, ಹಿಂದಿಂದ ಹೇಳಿದ್ದು ಇಟ್ಕೋರಿ. ಇಂಥವ್ ಬಾಳ ಅದಾವ, ಪ್ರಾರಂಭ ಮಾಡ್ರ ಪೂರ ಮುಗಿವರೆಗೆ ನಗಿಸುವುದಾವ. ಅದು ಬ್ಯಾಗ್ ನಮ್ಮ ಮಾಲೀಕರ ಏನ್ ಮಾಡದಾಗ ಎಷ್ಟು ಊಟದಾಗ ಉಪ್ಪಿನಕಾಯಿ ಇದ್ದಷ್ಟು ಸುಮ್ಮ ಒಂದ್ ಚುಟಿಗಿ ಹೇಳ್ರಿ. ಮಾಲಿಂಗರಾಯನ ದರ್ಶನಕ್ಕೆ ಬರ್ಬೇಕಾದ್ರ ಹೆಂಗ ಬರ್ಬೇಕ್ರಿ? ಸುಮ್ನೆ ದರ್ಶನ ಮಾಡಿ ಸುಮ್ನೆ ಮನೆಗೆ ಹೋಗುದಲ್ಲ ಹೇಳ್ರಿ. ಧೂಪ ದೀಪ ಹಣ್ಣು ಕಾಯಿ ಇವೆಲ್ಲ ತಗೊಂಡು ಬರ್ಬೇಕ. ವಾರದಾಗೊಮ್ಮಿ ಯಾವಾಗ ಸೋಮವಾರಕ್ಕೊಮ್ಮಿ ಹಿಂಗ್ ಹೊಡಿತೀವ್ರಿ, ನೀವೇ ತೋರಿಸ್ತೀವ್ರಲ್ಲ, ದಿನ ಆಗೋದಿಲ್ಲ ಹಂಗ. ಮತ್ತ ಖಾಲಿ ಕೈಲಿಂದ ಬರೋರು ಬಹಳ ಮಂದಿ ಇರ್ತಾರ ಹೇಳ್ರಿ. ಎಲ್ಲಾರು ಹಂಗ ಬರಂಗಿಲ್ಲ, ಸುಮ್ ದರ್ಶನ ಮಾಡಿ ಸಿಂಪಲ್ ಆಗಿ ಹೋಗ್ತಿರ್ತಾರ. ಅವಾಗ ಮಾಲಿಂಗರಾಯ ಗುಡಿಯಲ್ಲಿ ಕೂತಿರ್ತಾನ. ಧೂಪ ಇಲ್ಲ, ದೀಪ ಇಲ್ಲ, ನಿವದ್ದಿಲ್ಲ, ಕಾಯಿ ಇಲ್ಲ, ಹಣ್ಣಿಲ್ಲ. ಬಂದ್ರಿ ನಮ್ಮ ಗುಡಿಗೆ, ವರ ಇಲ್ಲ, ಶಾಪ್ ಇಲ್ಲ, ಹೋಗ್ರಿ ನಿಮ್ಮ ಮನೆಗೆ. ಇಲ್ಲಿ ಮಾಲಿಂಗರಾಯನ ಒಂದತ್ತು ಮಾಡ್ತಾರ ಶ್ರಾವಣ ತಿಂಗಳದಾಗ ಪೂಜಾರಿಗಳು ಬಹಳಷ್ಟು ಮಂದಿ ಏನ್ರಿ ಭಕ್ತಾದಿಗಳಿಗೆ ಒಂದು ಕಿವಿ ಮಾತು. ಅವ್ರು ಒಂದತ್ತು ಮಾಡ್ತಾರ ಅಂತಂದ್ರ ಇಲ್ಲೊಂದ್ ಸ್ವಲ್ಪ ಒಂದಿನ ಚಾ ಕೊಡಿದ್ರು ಕೊಡ್ಲಿಕ್ಕೆ ಕೈಯಲ್ರಿ. ಹಿಂಗ ಕಟುರವಾಗಿ ಒಂದತ್ತು ಮಾಡ್ತಾರೋ. ಅವ್ರ ಮನ್ಯಾಗನ ಒಂದಿಷ್ಟು ಏನ ಹಾಲಿದ್ರ ಕುಡಿತಾರೋ, ಇಲ್ಲ ಒಬ್ಬೊಬ್ರು ಬಹಳ ಕಟುರಾಗಿ ಬರೀ ಒಂದ್ ಹೊತ್ತು ಚಾ ಕೊಡು ಸುಮ್ ಇರ್ತಾರ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ನೀವು ಪುಣ್ಯ ಪಡಿಬೇಕು ಅಂತಂದ್ರೆ ಏನೋ ಬಾಳೆಹಣ್ಣು ಸೇಬು ಹಣ್ಣು ಇಂತ ತಗೊಂಡು ಬರ್ರಿ ಹೇಳ್ರಿ. ತಗೊಂಡು ಬಂದ ಇಲ್ಲಿ ಮಾಲಿಂಗರಾಯನಿಗೆ ಅರ್ಪಣೆ ಮಾಡಿ ಇಲ್ಲಿ ಇಡ್ರಿ. ಅವ್ರೆಲ್ಲಾರು ಒಂದತ್ತಿದ್ದ ಅವ್ರು ಸ್ವೀಕಾರ ಮಾಡ್ತಾರ ಹೇಳ್ರಿ. ಏನಂತೀರಿ ತಗೊಂಡು ಬರ್ತೀರಿ ತಾನೆ? ಇವತ್ತಲ್ಲ, ನಾಳಿಂದ ಆಯ್ತಾರ ಈ ಪದ್ಧತಿ ಕಲ್ತ್ಕೊಳ್ರಿ. ನೀವು ಪುಣ್ಯ ಪಡಿಬೇಕಂತಿತ್ತು ಅಂದ್ರೆ ಅವ್ರು ಉಪವಾಸ ಇರ್ತಾರ ಮಾಲಿಂಗರಾಯನ ಜ್ಞಾನದಲ್ಲಿ. ಆ ಪುಣ್ಯ ಎಲ್ಲ ನೀವು ಪಡ್ಕೋಬೇಕಂದ್ರ ನಾಳಿಂದ ಹಣ್ಣು ಹಂಪಲ ತಗೊಂಡ ಈ ಮಠಕ್ಕೆ ಬರ್ರಿ. ಅವನಿಗೆ ಅರ್ಪಣೆ ಮಾಡಿ ಅವ್ರನ್ನ ಒಂದಿಷ್ಟ ಉಣಿಸಿ ಆನಂದವಾಗಿ ನೀವು ಹೋಗ್ರಿ. ನಿಮ್ಮ ಮನೆಯಲ್ಲಿ ಮಾಲಿಂಗರಾಯ ಬೆನ್ನ ಹತ್ತೆ ಬರ್ತಾನ, ನಿಮ್ ಹಿಂದೆ ಬರ್ತಾನ, ನಿಮ್ಮನ್ನ ಎಲ್ಲಾ ರೀತಿಯಿಂದ ಚೆನ್ನಾಗಿ ನೋಡ್ತಾನೆ. ಆತ್ಮೀಯ ಬಂಧುಗಳೇ, ಈ ಪಾಠವನ್ನು ಕೂಡ ನೀವು ಹಾಕೋರಿ, ನಿಮ್ಗೆ ಒಳ್ಳೇದಾಗ್ಲಿ. ಮತ್ತ ಇವತ್ತಿನ ದಿವಸ ಈ ಪುರಾಣ ಮಾಮಂಗಲವನ್ನ ಮಾಡುವ ಮುಂಚೆ ವನವಾಸದ ಕಥೆ ಒಂದು 5 ನಿಮಿಷ ನಿಮ್ಗೆ ಹೇಳ್ಬೇಕು. ಬಾರಾಮತಿ ಭಾಗಕ್ಕ ಬರಗಾಲ ಬೀಳ್ತಾವ, ಬಹಳ ದೊಡ್ಡ ಬರಗಾಲ ಬೀಳ್ತಾವ. ದನ ಕರಗಳಿಗೆ ಮೇವು ನೀರಿಲ್ಲ ಆಗ್ತಾವ. ತುಕಾಪುರಾಯ ಎಲ್ಲಾ ರಾಜ್ಯಕ್ಕೆ ಪತ್ರ ಬರೆದ ಮೇವು ನೀರಿನ ವ್ಯವಸ್ಥೆ ಮಾಡ್ಕೋತಾನ. ಆದ್ರೂ ಮುಂದಿನ ದಿನಮಾನಗಳಲ್ಲಿ ಅದು ಪೂರೈಕೆ ಆಗಂಗಿಲ್ಲ. ಬಹಳ ದೊಡ್ಡ ಬರಗಾಲ ಬೀಳ್ತತಿ. ದುಃಖ ಸಾಗರದಲ್ಲಿ ಬಾರಾಮತಿ ಗೌಡರ ಕುಟುಂಬ ಇರ್ತದ. ಅವಾಗ ಬಾರಾಮತಿ ಬಿಡುವಂತ ಪ್ರಸಂಗ ಬರ್ತದ. ಸೋಮರಾಯ ಹೇಳ್ತಾನ ಅಣ್ಣನಿಗೆ, ಅಣ್ಣ ನೀ ರಾಜಕೀಯ ಗೌಡಿಕಿ ಮಾಡ್ಕೊಂಡ ನನ್ನ ಅತ್ತಿಗಿನ ಕರ್ಕೊಂಡ ಪರಿಸರನ ಮಕ್ಕಳ ತರ ನೋಡ್ಕೊಂಡು ನೀರು 700 ಕಿಲ್ಲಾರು ಹೊಡ್ಕೊಂಡು ಮೇವು ಇದ್ದಲ್ಲಿ ನೀರ್ ಇದ್ದಲ್ಲಿ ನಾವು ಒಬ್ಬನ ಮೇಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಜಾಣನಾಗಿರ್ತಕ್ಕಂಥ ಅಣ್ಣ ಹೇಳ್ತಾನು, ನಿನ್ನ ಬಿಟ್ಟು ನಾ ಇರಂಗಿಲ್ಲ, ನನ್ನ ಬಿಟ್ಟು ನೀ ಇರಂಗಿಲ್ಲ ಅಂದ್ಮೇಲೆ ನಿನ್ನ ಬಿಟ್ಟು ನಾ ಹೆಂಗಿರ್ಲಿ? ನನ್ನ ರಾಜಕ್ಕಿಂತಲೂ ನನ್ನ ಈ ಬಾರಾಮತಿಗಿಂತಲೂ ನಿನ್ನ ಜೊತೆಲಿ ಬರುವುದ ಉತ್ತಮ ಅಂತ ಹೇಳಿ ಅವ ಬಾರಾಮತಿ ಗೌಡ ಸೋಮರಾಯನ್ನ ಕರ್ಕೊಂಡ ಹೋಗುವಂತವನಾಗ್ತಾನು. ನಿನ್ನ ಮಡದಿನ ಕರ್ಕೊ ಕಣಬಾಯಿನಂತ ಅವ್ರು ಹೊರಡ್ತಿರ್ತಾರೆ. ಆ ಮಕ್ಕಳನ್ನ ಕಲ್ಲಿನ ಬೀಗ ಹಾಕಿ ಜಟ್ಟಪ್ಪ ಮಾಳಪ್ಪನ ಅರಮನೆಯಾಗ ಹಾಕಿರ್ತಾರ. ಅವಾಗ ಅಮೃತಬಾಯಿನ ಕರೆದು ಹೇಳ್ತಾನ ತುಕಾಪುರಾಯ, ಇಂಥ ಪ್ರಸಂಗ ಬಂದದ, ನಾವೊಂದ್ ಸ್ವಲ್ಪ ಹೊರಡ್ತೀವಿ. ಈ ದುಃಖ ಯಾವಾಗಲೂ ಇರಂಗಿಲ್ಲ, ಮುಂದೆ ಸುಖ ಬರ್ತತಿ. ಈ ದುಃಖವನ್ನ ಹೋಗಲಾಡಿಸ್ಕೊಳಕ ನಾವು ಹೋಗ್ತೀವಿ. ಬಾರಾಮತಿ ತೇರಾಮತಿ ಅರಸಿಕಿ ಗೌಡಿಕಿ ನೀನ ಮಾಡು ಅಂತ ಹೇಳಿ ಅಮೃತಬಾಯಿಗೆ ವಹಿಸಿ ಹೋಗ್ತಿರ್ತಾಳು. ಅಮೃತಬಾಯಿ ಎಷ್ಟು ದುಃಖ ಮಾಡಿ ಹೇಳ್ತಾಳ್ರಿ. ಎಂದೂ ನನ್ನ ಪತಿ ಬಿಸಿಲು ಮಾರಿಯನ್ನ ನೋಡದವರು ರಾಜಕೀಯ ಗೌಡಿಕೆ ಮಾಡಿಕೊಂಡ ಅಣ್ಣ ತಮ್ಮರು ಹಾಲು ಮತದಲ್ಲಿ ಹಾಲನ್ನು ಬಳ್ಳಿಯಾಗಿ ಹರಿದಾಡಿದವರು. ಸುಖವಾಗಿದ್ದವರಿಗೆ ಇವತ್ತಿನ ದಿವಸ ಮಳೆ ಆಗಲಾರದಕ್ಕ ಬರಗಾಲ ಬಿದ್ದ ನನ್ನ ಪತಿ ನನ್ನ ಮೈದನ
ಕಿಲ್ಲಾರ ತಗೊಂಡು ಹೊಂಟರಲ್ಲ ಅಂತ ಹೇಳಿ ದುಃಖ ಮಾಡಿ ಅಳ್ತಾಳ ಅಮೃತಬಾಯಿ. ಕಣ್ಣಾಗ ಕಣ್ಣೀರು ಬರ್ತಾವ. ಅವಾಗ ಅಳವ್ಯಾರ, ಕಣ್ಣೀರು ಒರೆಸ್ಕೋ, ಶಾಂತಿ ಸಮಾಧಾನದಿಂದ ಇರು, ಆಲಕ ಪಾಲಕರನ್ನ ಕಳ್ಸ್ಕೋ, ಅವರು ನಿನಗೆ ಹೆಲ್ಪ್ ಮಾಡ್ತಾರೋ ಅಂತ ಹೇಳಿ ಅವ್ರು ಮುಂದೆ ಹೋಗ್ತಿರ್ತಾರೋ. ಜಕ್ಕಣ್ಣ ಮಾಡನ್ನ ಕಲ್ಲಿನ ಕೀಲಿ ಹಾಕಿರ್ತಾರ, ಒಳಗಿರ್ತಾರ. ಅವಂಗೊಂದು ಕನಸು ಬೀಳ್ತದ. ಮಾಳಿಂಗರಾಯ ಹೇಳ್ತಾನ, ನೋಡಣ್ಣ, ನಮ್ಮ ಚಿಕ್ಕಪ್ಪ ಅಪ್ಪ ನಮ್ಮ ಚಿಕ್ಕಮ್ಮ ಕೂಡಿ ಕೇಳಿ ಕಿಲ್ಲಾರ ಹೊಡ್ಕೊಂಡು ಹೊಂಟಾರ ನಮ್ಮನ್ನು ಬಿಟ್ಟ. ನಾವು ಇಲ್ಲೇ ಇದ್ರೆ ಅನಾಹುತ ಆಗ್ತತಿ, ನಡಿ ಹೋಗೋಣ ಅಂತ ಬರ್ತಾರೋ. ಕಲ್ಲಿನ ಕೀಲಿ ಇರ್ತದೆ, ಕಲ್ಲಿನ ಕೀಲಿ. ಆ ಕಲ್ಲಿನ ಕೀಲಿಯನ್ನ ಮಾಲಿಂಗರಾಯ ದೃಷ್ಟಿಕೋನ ಅದ್ರ ಮೇಲೆ ಬಿಟ್ಟಾಗ ಕಲ್ಲಿನ ಕೀಲಿ ತನ್ನಿಂದ ತಾನ ತೆಗಿತೈತಿ. ಅವಾಗ ಮಕ್ಕಳು ಓಡ್ಕೋತ ಹೊರಗೆ ಬರ್ತಾರ. ಅವಾಗ ಕಣಬಾಯಿ ಮತ್ತು ಅಮೃತಬಾಯಿ ಮಾತಾಡ್ಕೊತ ನಿಂತಿರ್ತಾರ. ಅಕ್ಕ ಇರು, ನಾವು ಹೋಗಿ ಬರ್ತೀವಿ ಅಕ್ಕ ಇರು ಅಂತಂದಾಗ ಮಕ್ಕಳನ್ನು ನೋಡಿದಾಗ ಅಮೃತಬಾಯಿ ಅಂತಾಳು, ಮಕ್ಕಳಂತೂ ಹೊರಗೆ ಬಂದು ಮಕ್ಕಳನ್ನು ತಗೊಂಡೇ ಇವ್ರು ಹೋಗ್ತಾರಂತ. ಕಣಬಾಯಿ ಮತ್ತಷ್ಟು ದುಃಖ ಮಾಡಿ ಅಳಕತ್ತಳು. ತಂಗಿ ಹೇಳಿದ್ರು ಮಕ್ಕಳಿಗೆ, ನೋಡ್ರಿಪ್ಪ, ಅಮ್ಮನ ಒಬ್ಬನ ಬಿಟ್ಟು ನಾವು ಹೊಂಟಿದೀವಿ, ಅವ್ರ ಆಶ್ರಯದಲ್ಲಿ ಇರ್ರಿ ಅಂತಂದಾಗ, ಇಲ್ಲ ಚಿಕ್ಕಮ್ಮ, ನಾವು ನಿಮ್ ಜೊತೆಲೆ ಬರೋರು ಅಂತ ಮಕ್ಕಳು ಹಠ ಮಾಡಿ ಅಳಕತ್ತು. ಅನಾನ ಬಗಲಾಗಿ ಎತ್ಕೊಂಡ್ರು. ಮಾಲಿಂಗರಾಯನ್ ಚಕ್ರಾಯನ್ ತಗೊಂಡು ಹೆಡಗಿ ತೆರಿ ಮ್ಯಾಲ ಇಟ್ಕೊಂಡು ಕಣಬಾಯಿ ಹಿಂದ್ ಹೊಂಟ್ಲು. ಹಿಂದ್ ಹೊರಟಾಗ ಅಮೃತಬಾಯಿ ಹೊಳೆ ಮನೆಗೆ ಬರ್ತಾಳು. ಅವಾಗ ತುಕಾಪುರಾಯ ಹೊಳೆ ನೋಡ್ತಾನ, ತಮ್ಮ ಗಾತಾತ, ಮಕ್ಕಳು ಬಂದು ತೆಲಿ ಮ್ಯಾಲ ಬುಟ್ಟಿ ಹೊತ್ತಾಳ ಕಣಬಾಯಿ. ಎರಡು ಮಕ್ಕಳು ಹೊತ್ಕೊಂಡು ಬರಾಕತ್ಯಾನ. ಕಿಲ್ಲಾರ ನಿಲ್ಲಿಸು ಅಂತಂದಾಗ ಸೋಮರಾಯ ನಿಲ್ಲಿಸ್ತಾನ. ನಿಲ್ಲಿಸಿದಾಗ ಆ ಕಿಲ್ಲಾರದೊಳಗೆ ಶಿವನ ಸಲಗದ ಗೂಳಿ ಒಂದು ಇರ್ತದೆ. ಆ ಗೂಳಿ ಮ್ಯಾಲ ಜಕ್ಕಪ್ಪ ಮಾಳಪ್ಪನ ಕುಂಡ್ರಿಸ್ಕೊಂಡು ನಾತೆ ಪೂತೆ ಗ್ರಾಮಕ್ಕೆ ಬರ್ತಾರ. ಇನ್ನು ಮುಂದ ಅಲ್ಲಿ ವನವಾಸ ಬಹಳಷ್ಟು ಅದ, ದುಃಖದ ಸನ್ನಿವೇಶ ಅದ. ಅಣ್ಣ ಅಗಲು ಅಂತದ. ಅಣ್ಣನ ಅಗಲಿದ ಮ್ಯಾಲ ಮುಂದೆ ಸೋಮರಾಯ ಬಹಳಷ್ಟು ದುಃಖ ಮಾಡಮದಾನ, ಅಳಮದಾನ. ಅವನು ಎಲ್ಲೋ ಹೋಗ್ತಾನ, ಗುರು ಅಲ್ಲಿ ಬರ್ತಾನ. ಇಷ್ಟೆಲ್ಲಾ ಸನ್ನಿವೇಶಗಳು ಇವತ್ತಲ್ಲ, ನಾಳೆ ಬನ್ನಿ. ನಿಮ್ಮೆಲ್ಲರಿಗೆ ಅನಂತ ಅನಂತ ವಂದನೆಗಳು. ಮುಕ್ತಾಯದೊಂದಿಗೆ ಮಂಗಲ ಪಾಡೋಣ. ಹೆಣ್ಣುಮಕ್ಕಳ ಆರತಿಯನ್ನು ಎತ್ಕೊಂಡು ಬನ್ನಿ. Om